ನಿಮಿಷ ಅಲ್ಲೇ ಅಲ್ಲೇ ಬನ್ನಿ. ಈ ಟೈಮಲ್ಲಿ ಒಂದು ಎಲೆ ಅಳ್ಳಾಡ್ದು ಆಗುತ್ತೆ ನನಗೆ ಗೊತ್ತಿಲ್ಲ. ಈಗ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಏನಾಗುತ್ತೆ ಅಂದ್ರೆ ಆಮೇಲೆ ಪೂರ್ತಿ ಸಣ್ಣದಾಗಿ ಬಂದ್ರೂ ಅದು ತುಂಬಾ ಜೋರಾಗಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಏನಕ್ಕೆ ಅನ್ನೋದು ಹೇಳ್ತೀನಿ ನಾನು. ಮೈಂಡಲ್ಲಿ ಮನಸ್ಸಲ್ಲಿ ಒಂದು ಭಯ ಅನ್ನೋದು ಏನು ಮಾಡುತ್ತೆ, ಕಿವಿಗಳನ್ನ ಜೋರಾಗಿ ಓಪನ್ ಮಾಡುತ್ತೆ. ನೀವು ಲೈಟಾಗಿ ಏನೋ ಆಗುತ್ತೆ. ಒಂದು ಡಿಸ್ಕ್ಲೈಮರ್, ದಯವಿಟ್ಟು ಯಾರು ಇಂಥ ಎಕ್ಸ್ಪೆರಿಮೆಂಟ್ನ ಮಾಡೋದಕ್ಕೆ ಹೋಗಬೇಡಿ. ಮೈಂಡಲ್ಲಿ ಇಟ್ಕೊಳ್ಳಿ. ಸಿ, ನಾವು ವಿತ್ ಪ್ರಾಪರ್ ಎಕ್ವಿಪ್ಮೆಂಟ್ ಇರೋದಕ್ಕೋಸ್ಕರ ಬಂದಿರೋದೇ ಹೊರತಾಗಿ ಬೇರೆ ಯಾವುದೂ ಅಲ್ಲ. ದಯವಿಟ್ಟು ಯಾರೂ ಕೂಡ ಬಂಡ ಧೈರ್ಯದಿಂದನೋ ಮತ್ತೊಂದು ಏನಾಗುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನಿಮ್ಗೆ ಯಾವುದೋ ಒಂದು ಜಾಗ ಗೊತ್ತಿದೆ ಅಂತ ಹೇಳಿ ಅಂತ ಕಡೆ ಹೋಗಲೇಬೇಡಿ. ಏನು ಅಂದರೆ ಇದು ಯಾವುದೋ ಒಂದು ಸ್ಪೆಷಲ್ ಏನೋ ಒಂದು ಮಾಡಬೇಕು ಅನ್ನೋ ರೀಸನ್ಗೆ ವಿತ್ ಸೇಫ್ಟಿ ಎಕ್ವಿಪ್ಮೆಂಟ್ ಜೊತೆ ನಾವು ಬಂದಿರೋದು ಅಷ್ಟೇ. ಅದನ್ನು ನೋಟಲ್ಲಿ ಇಟ್ಕೊಳ್ಕೊಂಡು ಬಿ ಕೇರ್ಫುಲ್, ಡೋಂಟ್ ಬಿ ಫೂಲ್. ಆ್ಯಕ್ಚುಲಿ ಪಿಕ್ಚರ್ ಏನಾಗಿದೆ, ಆ 3 ಜನ ರಾಜರೇ ಇದ್ದಾರಾ ಇಲ್ಲ ಬೇರೆ ಯಾರಾದ್ರೂ ಇದ್ದಾರಾ, ಏನಾಗಿದೆ ಅನ್ನೋದೊಂದು ಮಿಸ್ಟ್ರಿ ಆಗಿ ಉಳ್ಕೊಂಡಿದೆ. ಕೊಟ್ಟಿದ್ದೀವಿ ಖಂಡಿತ. ಸೊ ನೀವಿಬ್ರು ರೆಡಿ ಇದ್ದೀರಾ? ಖಂಡಿತ. ನೀನು ನನಗೆ ಆಲ್ರೆಡಿ ಆಫ್ ಆಗಿದೆ, ಬಟ್ ಅದು ಜೊತೆಲಿ ಇದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಬರ್ತಿದ್ದೀನಿ. ನಿನಗೆ? ನನಗೇನಿಲ್ಲ, ಎಕ್ಸ್ಪರ್ಟ್ಸ್ ಇರ್ಬೇಕಾದ್ರೆ ನಮ್ಗೇನಿಲ್ಲ. ನಾನು ಹೇಳಿದ್ರೆ ಅಡ್ವೆಂಚರಸ್ ಅಂತ. ಸೊ ಅದು ಇವತ್ತು ಹಿಂಗಾಗುತ್ತೆ, ಹೆಂಗ್ ಭೇದಿಸ್ತೀವಿ ಪ್ರತಿಯೊಂದು ಕೂಡ. ವಿಚಾರ ಏನಂದ್ರೆ ಇಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇಲ್ಲ. ನಮಗೂ ಏನೋ ಒಂದು ಹೊಸ ಕಲಿಯೋದಕ್ಕೆ ಸಿಗುತ್ತೆ. ದಿನ ಕಲಿತಾನೆ ಇರ್ತೀವಿ. ಒಂದಲ್ಲ ಒಂದು ಓದಕ್ಕಿದ ಕಡೆ ಗೊತ್ತ ನಾವು ಇದೆಲ್ಲದ್ರ ಜೊತೆ ನಾವು ಕೇಳ್ತಿರೋದು. ಅವಾಗ್ಲಿದ್ದ ಯಾವ್ದೋ ಸ್ಟಾರ್ ಬರ್ತಾರೆ ಇವರೇ ಮಾತಾಡ್ತೀರಲ್ಲ ಅನ್ಕೊಂಡಿದ್ದ. ಆ ಎಕ್ಸೈಟ್ಮೆಂಟ್ ಇರಬೇಕು. ಬಟ್ ಒಂದ್ ಹೇಳ್ತೀನಿ, ಆ ಸಿನಿಮಾದ ನಿರ್ದೇಶಕರು ಪ್ರೀವಿಯಸ್ ಸಿನಿಮಾನು ಕೂಡ ಹಾರರ್ ಸಿನಿಮಾ ಆಗಿದ್ದು. ಅದು ಬ್ಲಾಕ್ ಬಸ್ಟರ್ ಸಿನಿಮಾ. ಪ್ರಿಯಾಂಕಾ ಉಪೇಂದ್ರ ಅವರ ಜೊತೆನಲ್ಲೇ 2 ಕಂಟಿನ್ಯೂ ಸಿನಿಮಾ ಮಾಡಿದರೆ. ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯೋಚನೆ ಮಾಡಿ ಆನ್ಸರ್ ಸಿಕ್ತು ಅನ್ನೋ ಗ್ಯಾಪ್ನಲ್ಲಿ ಅವ್ರನ್ನೂ ಎದುರುಗಡೆ ಕರ್ಕೊಂಡು ಬರ್ತೀನಿ. ಸೊ ಈ ಗ್ಯಾಪ್ನಲ್ಲಿ ಚರ್ಚೆ ಹೋಗ್ತೀವಿ. ಇದು ಬೆಳಗ್ಗೆ ಇರಲಿಲ್ಲ, ಇವಾಗ ಐತಂತೆ. ಬೆಳಗ್ಗೆ ಇರಲಿಲ್ಲ. ಹೌದು. ಅವ್ರಿಗೆ ಪೊಮ್ಮಿನ ಸರ್, ಯಾವತ್ತಾದ್ರೂ ಈ ತರ ನೈಟ್ ಅಲ್ಲಿ ಈ ತರ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಇದೆಯಾ ಲೈಫಲ್ಲಿ? ಶೂಟಿಂಗ್ ಅಲ್ಲಿ ಮಾಡಿದ್ದೀನಿ. ನನ್ನವನು ಸಿನಿಮಾಗೆ ಸ್ಮಶಾನ ಕಾಯೋ ಕ್ಯಾರೆಕ್ಟರ್ ನಂದು. ಸೊ ಅಲ್ಲಿ ಒಂದು 15 ದಿವಸ ಅನ್ಸುತ್ತೆ, 15 ದಿವಸ ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿದ್ವಿ. ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ. ಇನಿಷಿಯಲಿ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಇರುಕು ಅನ್ಸ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ರಾತ್ರಿ ಊಟ ಅಲ್ಲೇ ಕೂತ್ಕೊಂಡು ಅದ್ರ ಮೇಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ವಿ. ಸೊ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ನೆಗೆಟಿವ್ ಹಂಟಿಂಗ್ ಮಾಡ್ತೀನಿ ಅಂತ ಹೇಳಿ ಯಾವತ್ತೂ ಮಾಡಿಲ್ಲ. ಈ ತರ ಒಂದು ಸಿಚುವೇಶನ್ ಬರುತ್ತೆ ಅಂತಾನು ಅನ್ಕೊಂಡಿಲ್ಲ ನಾನು. ಬಟ್ ಲೋಹಿತ್ ಜೊತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಲೋಹಿತ್ ಈ ತರದ್ ಏನೋ ಮಾಡ್ತಾರೆ ಎಷ್ಟು ಓಡ್ತಾ ಇದೆ ಸಿಗು ಮಗನೇ. ಆಮೇಲೆ ಎಷ್ಟು ಓಡ್ತಾ ಇದೆ ಕಾಣಿಸ್ತಾ ಇಲ್ಲಲ್ಲ. ಓಕೆ, ನನಗೆ ಆಕ್ಚುಲಿ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ನಿಮ್ಮಷ್ಟೇ ಎಕ್ಸೈಟ್ ಆಗಿ ಕಾಯ್ತಿರೋಂಥದ್ದು. ಸುತ್ತಲೂ ಕತ್ಲಿದೆ, ಈಗ ಲೈಟ್ ಹಾಕಿರೋದಕ್ಕೆ ಎದುರುಗಡೆ ಕಾಣಿಸ್ತಾ ಬಿಟ್ರೆ ಇದಕ್ಕೆ ಸರಿಯಾದ ವ್ಯಕ್ತಿ ಅಂತಂದ್ರೆ ಗೋಸ್ಟ್ ಹಂಟರ್. ಇಮ್ರಾನ್ ಅಂತ ಹೇಳಿ ನೀವು ಕೇಳಿರ್ತೀರಾ. ತುಂಬಾ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಗೋಸ್ಟ್ ಹಂಟರ್. ಸೊ ಅವ್ರನ್ನ ಪರಿಚಯ ಮಾಡ್ತೀನಿ. ಇಮ್ರಾನ್ ಸರ್, ಯಾ He's the right person. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. How are you? ಇಲ್ಲಿವರೆಗೂ ನನ್ನ ಕೆಲಸ. ನೆಕ್ಸ್ಟ್ ಅವ್ರಿಗೆ ವಹಿಸಿದ್ದೀನಿ ನಿಮ್ಮನ್ನ. ತುಂಬಾ ಸಾಕಷ್ಟು ಪ್ರಶ್ನೆಗಳಿದೆ. ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಟೀಚರ್ಗೆ ಕ್ವೆಶ್ಚನ್ಸ್ ಕೇಳ್ತಾರೆ. ನಿಮ್ಗೆ ಇವಾಗ ಸೇಫ್ ಆಗಿ ಗೋಸ್ಟ್ ಗಳನ್ನ ಪರಿಚಯ ಮಾಡಿಸಿ ಒಂದಿಷ್ಟು ವಿಷಯಗಳನ್ನ ತಿಳಿಸಿ ನಿಮ್ಮನ್ನ ಸೇಫ್ ಆಗಿ ಕಳ್ಸುವಂತ ಜವಾಬ್ದಾರಿ. ನಾನು ಒಬ್ಬನ್ನೇ, ಎಲ್ರು ಅಲ್ಲ ಅಂದ್ರೆ ಬೇರೆಯವ್ರನ್ನ ಬಿಟ್ಟು ಒಬ್ಬರೇ ಹೋಗ್ತೀರಾ? ನಾವೆಲ್ಲ ಸೇಫ್. ಆಕ್ಚುಲಿ ಜೊತೆಗೆ ಎಕ್ಸ್ಟ್ರಾ ನಮ್ ಕ್ರೂ ಬಿಟ್ಟು ಎಕ್ಸ್ಟ್ರಾ ಮೆಂಬರ್ಸ್ ಯಾರು
ನನಗೆ ಅವ್ರಿಗೆ ಸೇಫ್. ನನ್ನ ಫಸ್ಟ್ ಕ್ವೆಶ್ಚನ್ ಇದ್ದಿದ್ದು ನಾವು ಬಂದಿದೀವಲ್ಲ ನಾವೇ ಹೋಗ್ತೀವಿ ಅಥವಾ ಜೊತೆ ಬರ್ತಾರ ಅಂತ. ಅದೇ ಇಲ್ಲ, ನಿಮ್ ಜೊತೆ ಮಾತ್ರ ನೀವ್ ಯಾರ್ಯಾರು ಬಂದಿರೋ ಅವ್ರು ಹೋಗ್ತೀವಿ. ಇನ್ ಕೇಸ್ ಯಾರೇ ಬರೋದಿದ್ದು ನಾವು ಕರ್ಕೊಂಡೋಗಿ ಮತ್ತೆ ಅವ್ರನ್ನ ವಾಪಸ್ ಕಳಿಸ್ತೀವಿ ಅಂತ ಅವ್ರು ಹೇಳಿದ್ರು. ಹಾಗೆ ತುಂಬಾ ಕ್ಯೂರಿಯಾಸಿಟಿ ನಿಮ್ಗೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಮ್ರಾನ್ ಅವ್ರು ಇದನ್ನ? 2010 ಇಂದ ಶುರು ಮಾಡಿದ್ವಿ. 10 ಇಂದ. ಓಕೆ. ಅಂಡ್ ಆಕ್ಚುಲಿ ಎನ್ಕೌಂಟರ್ಸ್ ಆಗಿದ್ಯಾ? ಸಾಕಷ್ಟು ಥೌಸಂಡ್ಸ್. ಹೌದಾ? ಅಂದ್ರೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಇಲ್ಲ ಸುಮ್ಮನೆ ಫೈಂಡ್ ಔಟ್ ಮಾಡಿ ಓಕೆ ಇಲ್ಲಿದೆ ಅನ್ನೋ ಒಂದು? ಇಲ್ಲ, ಅದಕ್ಕಂತ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಇರುತ್ತೆ. ಹಾ. ಆ ಎಕ್ವಿಪ್ಮೆಂಟ್ಸ್ ಮುಖಾಂತರ ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ. ಆ ಮೀಡಿಯಂ ಮುಖಾಂತರ ನಾವು ಕಮ್ಯುನಿಕೇಶನ್ ಮಾಡ್ತೀವಿ. ಓಕೆ. ಹಾಕಿದ್ದಾರೆ, ಏನಕ್ಕೋಸ್ಕರ ಇದ್ದಾರೆ, ಯಾವಾಗಿಂದ ಇದ್ದಾರೆ, ಅದು ಗೊತ್ತಾಗುತ್ತೆ ನಿಮ್ಗೆ ಕಮ್ಯುನಿಕೇಟ್ ಮಾಡಿದಾಗ ಆಕ್ಚುಲಿ ಕಾನ್ವರ್ಸೇಷನ್ ಆಗುತ್ತಾ? ಸಿಗ್ನಲ್ಸ್ ಮುಖಾಂತರ ಅದು ನಮಗೆ ಪಾಸ್ ಮಾಡುತ್ತೆ ಅದರ ಆನ್ಸರ್ಸ್. ಓಕೆ. ಸೊ ಅದ್ರ ಮುಖಾಂತರ ನಾವು ಹೇಗೆ ಆ ಸಿಗ್ನಲ್ಸ್ ಬರೀ ಫ್ರೀಕ್ವೆನ್ಸೀಸಾ ಇಲ್ಲ ನಿಮಗೆ ನಿಮ್ಗೆ ವೆರೈಟೀಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಡಿವೈಸಸ್? ಅದ್ರಲ್ಲಿ ನಿಮ್ಗೆ ರೀಡಿಂಗ್ ಮುಖಾಂತರ ತಿಳಿಸುತ್ತೆ. ನೀಡಲ್ಸ್ ಮುಖಾಂತರ ತೋರಿಸುವಂತಹ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇದಾವೆ. ಜಸ್ಟ್ ಲೈಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ರೇಡಿಯೇಷನ್ ಡಿಟೆಕ್ಟರ್ಸ್. ಕರೆಕ್ಟ್. ಸೊ ಅದ್ರ ಮುಖಾಂತರ ನಾವು ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಹೇಗೆ ಕಮ್ಯುನಿಕೇಟ್ ಅಂದ್ರೆ ನೀವು ಕ್ವೆಶ್ಚನ್ಸ್ ಆಮೇಲೆ ಅಲ್ಲಿಂದ ಆನ್ಸರ್ಸ್ ಹೇಗೆ? ಹಾ, ಅದು ಒಳ್ಳೆ ಕ್ವಶನ್. ಅದು ಇವಾಗ ನಾವು ಒಂದು ಪ್ರಶ್ನೆ ಮಾಡ್ತೀವಿ ಅಂದಾಗ ಅದರಲ್ಲಿ ಲೈಟ್ಸ್ ಇರುತ್ತೆ, ಒಂದು 5 ಲೈಟ್ಸ್ ಇರುತ್ತೆ ಅಂತ. ಓಕೆ. ಗ್ರೀನ್ ಲೈಟು, ಆರೆಂಜ್ ಲೈಟು, ಗ್ರೀನು, ಯೆಲ್ಲೋ, ಆರೆಂಜು ಮತ್ತೆ ರೆಡ್. ಸೊ ನಾವು ಅದು ಕಮ್ಯುನಿಕೇಟ್ ಮಾಡಿ ಏನೋ ಒಂದು ಪ್ರಶ್ನೆ ಕೇಳಿದಾಗ ನಾವೇ ಆನ್ಸರ್ 2 ಆಪ್ಷನ್ ಇಡಬೇಕು ಅವ್ರಿಗೆ. ಇವಾಗ ನೀವು ಒಂದು ಫಾರ್ ಎಕ್ಸಾಂಪಲ್ ನೀವು ಮೇಲ ಇಲ್ಲ ಫೀಮೇಲ ಅಂತ ಒಂದು ಪ್ರಶ್ನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಮೇಲ್ ಆಗಿದ್ರೆ ನೀವು ಆರೆಂಜ್ ಲೈಟ್ ನ ಬ್ಲಿಂಕ್ ಮಾಡಿ, ಫೀಮೇಲ್ ಆಗಿದ್ರೆ ರೆಡ್ ಲೈಟ್ ನ ಬ್ಲಿಂಕ್ ಮಾಡಿ ಅಂತ ನಾವು ಪ್ರಶ್ನೆ ಆಪ್ಷನ್ ನಾವೇ ಕೊಡಬೇಕಾದ್ರೆ. ಓಕೆ ಓಕೆ. ಆಪ್ಷನ್ ಮುಖಾಂತರ ಅವರು ನಮಗೆ ಉತ್ತರ ಕೊಡ್ತಾರೆ. ಓಕೆ. ಅಂಡ್ ಎಷ್ಟು ಜಾಗಗಳಿಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇದುವರೆಗೂ? ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ, ನಾರ್ತ್ ಕರ್ನಾಟಕ ಫುಲ್ಲು. ಹೇಗೆ ಹುಡುಕ್ತೀರಾ? ನಿಮ್ಗೆ ಯಾರಾದ್ರೂ ಅಂದ್ರೆ ಫೋನ್ ಮಾಡಿ ಹೇಳ್ತಾರಾ ಈ ತರ ಇಲ್ಲಿ ಸಮಸ್ಯೆ ನಡೀತಾ ಇದೆ ಅಂತ, ಇಲ್ಲ ನೀವೇ ಹುಡ್ಕೊಂಡು ಹೋಗ್ತೀರಾ? ಶುರುವಾತಲ್ಲಿ ಯಾರು ನಮ್ಗೆ ಅಂದ್ರೆ ನಾವು ಯಾರು ಅಂತ ಗೊತ್ತಿರಲಿಲ್ಲ. ಟೈಮಲ್ಲಿ ನಾವು ಗೂಗಲ್ ನಮಗೆ ಹೆಲ್ಪ್ ಮಾಡಿದಂತ. ಸೊ ಗೂಗಲಲ್ಲಿ ಇರುವಂತಹ ಒಂದಷ್ಟು ಹಾಂಟೆಡ್ ಪ್ಲೇಸಸ್ನ ನಾವು ಸರ್ಚ್ ಮಾಡಿ ಮಾಡಿದ್ವಿ. ಅದನ್ನ ರಿವೀಲು ಮಾಡಿದೀವಿ, ಏನಿದೆ ಏನಿಲ್ಲ ಅಂತ. ಅದು ಬಿಟ್ಟು ಕೆಲವೊಂದು ಈ ಎಪಿಸೋಡ್ಸ್ ಏನು ನಾವು ಹಾಕ್ತಿದ್ವಿ ಯೂಟ್ಯೂಬಲ್ಲಾಗಲಿ, ಒಂದು ಖಾಸಗಿ ಚಾನಲಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಓಕೆ. ಸೊ ಅದ್ರ ಮುಖಾಂತರ ಜನಗಳಿಗೆ ತಲುಪಿಸಿದ ಜನಗಳು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು, ಇಂಥ ಜಾಗ ಈ ಥರ ಇದೆ ಬನ್ನಿ ಅಂತೇಳಿ. ಸೊ ಅಂತಹ ಜಾಗದಲ್ಲಿ ಹೋಗಿ ಎನ್ಕೌಂಟರ್ ಮಾಡಿದ್ದೀವಿ. ನೀವು ಒಬ್ಬರೇನಾ ಇಲ್ಲ ನಿಮ್ಗೊಂದು? ನಮ್ದೊಂದು ಟೀಮೇ ಇತ್ತು ಮುಂಚೆ. ಓಕೆ. ಟೀಮ್ ಇವಾಗ ಡಿಕ್ರೀಸ್ ಆಗ್ತಾ ಇವಾಗ 2 ಉಳಿದಿದ್ದೀವಿ. ಸೊ ಇಬ್ಬರಷ್ಟು ಚೆನ್ನಾಗಿದ್ದೀವಿ. ಹೇಗೆ ಈ ಆಸಕ್ತಿ ಹೇಗೆ ನಿಮಗೆ? ಆಕ್ಚುಲಿ ಅದೊಂದು ನೀವು ಕೇಳಲೇಬೇಕು ಸರ್. ಆಕ್ಚುಲಿ ಅವ್ರು ಡೈರೆಕ್ಟರ್ ಆಗಬೇಕು ಅಂತ ಬಂದವರು. ಓಕೆ. ಪ್ರೊಡ್ಯೂಸರ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಇವಾಗ ಇಲ್ಲಿ ಗೋಸ್ಟ್ಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಚೆನ್ನಾಗಿದೆ. ಇಲ್ಲ ಇಮ್ರಾನ್ ಅವ್ರಿಗೆ ಕೆಲಸ ನಿಲ್ಸ್ಬೇಕಂದ್ರೆ ನಾವು ಬೇಗ ಸಿನಿಮಾ ಕೊಡ್ಬೇಕು ಇಮ್ರಾನ್ ಅವ್ರಿಗೆ. ಬಟ್ ಹೇಗೆ ಇಮ್ರಾನ್ ಅವ್ರೆ, ಹೇಗೆ ಆಸಕ್ತಿ ಶುರು ಆಯ್ತು ನಿಮ್ಗಿದು? ಇಲ್ಲ, 10th PU ಇದ್ದಾಗ ಸಿನಿಮಾ ಹುಚ್ಚಿತ್ತು ನನಗೆ. ಓಕೆ. ಡೈರೆಕ್ಷನ್ ಮಾಡಬೇಕು, ಕತೆ ಬರೀಬೇಕು, ಚಿತ್ರಕಥೆ ಬರೀಬೇಕು, ಶಾರ್ಟ್ ಡಿವಿಷನ್, ಸೀನ್ ಡಿವಿಷನ್ ಇವೆಲ್ಲ ಮಾಡ್ತಿದ್ದೆ. ಏನು ಸೌಂಡ್ಸ್ ಇದೆ, ಏನು ಅನ್ನಿಸ್ತಿಂದೆ ಓದಂಗೆ? ಅದು ಕಾಮನ್, ನಮಗೆ ಆಗ್ತಾ ಇದೆ. ಇನ್ನು ಆಕ್ಚುಲ್ ಆಗಿ ನಾವು ಇಳಿದಿಲ್ಲ ಒಳಗಡೆ. ಹೇಳ್ತಾ ಇರ್ತಾರೆ ಅವಾಗ ಟ್ರೈಲರ್ ಮಾತ್ರ ನೋಡ್ತೀವಿ, ಸಿನಿಮಾ ತೋರಿಸ್ತೀನಿ ಅಂತ ಅವಾಗಲಿಂದ ವೇಟ್ ಮಾಡಿಸ್ತೀವಿ. ಟ್ರೈಲರ್ ಆಗ್ತಾ ಇದೆ. ಒಂದು ನಿಮಿಷ ಸೈಲೆನ್ಸ್. ಶಿಫ್ಟ್ ಪೂರ್ತಿ. ಇಲ್ಲೇ ಕಾಣಿಸ್ತೀರಾ ಅಂತ ನಾನು ಹೇಳ್ತಿರೋದು. ಎಲ್ಲ ಕಡೆ ಹೋಗಿ ಅಂತ ಹೇಳ್ತೀನಿ. ಆಗ್ಲಿಂದ ವೇಟ್ ಮಾಡಿ ಸಾಕಾಗಿದೆ. ನಾನು ಹೇಳಿರೋ ಸ್ಟಾರ್ ಅಲ್ಲಿ ಕಾಯ್ತಾ ಇದಾರೆ. ಟೈಮು ಆಗ್ತಾ ಇದೆ. ಯಾರು ಅಂತ ಇಂಟ್ರೊಡ್ಯೂಸ್ ಮಾಡೋಣ. ಪಕ್ಕ ಯಾರು ಇರ್ಬೋದು ಅಂತ ಏನಾದ್ರು ಐಡಿಯಾ ಇದೆಯಾ? ನನಗೆ ಐಡಿಯಾ ಬರ್ತಾ ಇದೆ ಈಗ. ಆ ಕಡೆ ಬೇರೆ ತಿರ್ಕೊಂಡು ಕ್ಯಾಂಡಲ್ ಹಚ್ತಾ ಇದಾರೆ. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ. ಕನ್ನಡ ಚಿತ್ರರಂಗದ ದ ಡೈನಾಮಿಕ್ ಪ್ರಿನ್ಸ್ ಇವತ್ತು ನಮ್ಮ ಜೊತೆನಲ್ಲಿ ಎನ್ಕೌಂಟರ್ ಮಾಡಕ್ ಬಂದಿರೋಂಥದ್ದು. ಸರಿಯಾಗಿದ್ರಾ? ಎನ್ಕೌಂಟರ್ ನಾವು ಮಾಡ್ತೀವ, ನಾವು ಆಗ್ತೀವ? ಅಲ್ಲ ನನಗೇನ್ ಗೊತ್ತಾ ಡೌಟ್, ಬರ್ತಿದ್ದಾಗ ಏನಕ್ಕೆ ಅಲ್ಲಿ ಕ್ಯಾಂಡಲ್ ಹಚ್ತಾ ಇದ್ರಿ ಅಂತ? ಇಲ್ಲಿನ ಪದ್ಧತಿ ಯೂಶುವಲ್ ಆಗಿ ಯಾವುದೇ ಚರ್ಚ್ಗೆ ಹೋದ್ರು ಏನಾದ್ರು ಬೇಡ್ಕೊಂಡು ಒಂದು ಕ್ಯಾಂಡಲ್ ಹಚ್ಚಿದ್ರೆ ನಾವು ಬೇಡ್ಕೊಳ್ಳೋದು ಪೂರೈಕೆ ಆಗತ್ತೆ ಅನ್ನೋದು, ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಸೊ
ರಾಕ್ಷಸ ಸಿನಿಮಾ ಹಿಟ್ ಆಗ್ಲಿ ಅಂತ ಒಂದು ಕ್ಯಾಂಡಲ್ ಅಂಡ್ ನಾವೆಲ್ಲ ಸೇಫ್ ಆಗಿರ್ಲಿ ಅಂತ ಇನ್ನೊಂದು ಕ್ಯಾಂಡಲ್. ನೈಸ್ ನೈಸ್. ಅಂಡ್ ನಾವು ಅವಾಗ್ಲಿಂದ ಕೂಡ ಹೇಳ್ತಾ ಇದ್ವಿ ಸರ್, ಯಾರು ಸ್ಟಾರ್ ಬರ್ತಾರೆ, ಆಮೇಲೆ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ, ಆಮೇಲೆ ಇನ್ನೊಂದಷ್ಟು ಅಡ್ವೆಂಚರಸ್ ಇರುತ್ತೆ ಅಂತ. ಸೊ ಕುತ್ಕೊಂಡು ಮಾತಾಡೋಣ ಒಂದು 10 ನಿಮಿಷ ಸಿನಿಮಾ ಬಗ್ಗೆ ಮಾತಾಡಿ. ಯಾಕಂದ್ರೆ ಸರ್ರು ಮೀನ್ ಲೈಕ್ ನಾನು ಪ್ರಜ್ವಲ್ ಸರ್ ಜೊತೆ ಆಸ್ ಅನ್ ಆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಒಂದೆರಡು ಸಿನಿಮಾಗೆ ಇಂಟರ್ವ್ಯೂ ಮಾಡಿದ್ರಿಂದ ಅವ್ರ ಬಗ್ಗೆ ನನಗೆ ತುಂಬಾ ಗೊತ್ತು. ಯೂಶಲಿ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಸುಮಾರು ವಿಷಯಗಳಿದೆ. ಅದು ಈ ಮಿಡ್ ನೈಟ್ ಅಲ್ಲಿ ಇಂಥ ಒಂದು ಜಾಗಕ್ಕೆ ಬಂದಿದ್ದಾರೆ ಅಂದ್ರೆ ದೇರ್ ವಿಲ್ ಬಿ ಸ್ಪೆಷಲ್ ವಿತ್ 12 ಗಂಟೆ ಆಯ್ತಾ ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಬಂದಿದೆ. ಇನ್ನೊಂದು 12 ಸೊ ಹಂಗೆ ನಡ್ಕೊಂತ ಮಾತಾಡೋಣ. ರಾಕ್ಷಸ ವಿಚಾರ ನಾನು ತುಂಬಾ ತಿಳ್ಕೊಳೋದಿದೆ. ಬಿಕಾಸ್ ಅದೊಂದು ಟೀಸರ್ ಬಿಟ್ರಿ ನೀವು, ಒಂದು 1/4 ನಿಮಿಷದ್ದು ಅಲ್ಟಿಮೇಟ್ ಆಗಿದೆ. ಅದ್ರಲ್ಲಿ ನಾನು ನಿಮ್ಮನ್ನ ಪೊಲೀಸ್ ಅನ್ಬೇಕಾ ಅಥವಾ ಗ್ಯಾಂಗ್ಸ್ಟರ್ ಅನ್ಬೇಕಾ ನನಗೆ ಒಂದು ಡೌಟ್ ಇದೆ. ಡೌಟ್ ಜೊತೆನಲ್ಲಿ ಸರ್ 12 ಗಂಟೆ ರಾತ್ರಿನಲ್ಲಿ ಇಂಡಿಯಾದ ಮೋಸ್ಟ್ ಹಾಂಟೆಡ್ ಟಾಪ್ 10 ಅಲ್ಲಿ ಇರುವಂತ ಒಂದು ಜಾಗದಲ್ಲಿ ಅದೇ ನಂಬರ್ 1 ಪೊಸಿಷನ್ ಇದೆ ಅಲ್ವಾ, ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಇಂಡಿಯಾ ಹೆಚ್ಚು ಕಡಿಮೆ ಇದೆ. ಆ ಒಂದು ಜಾಗದಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದೀವಿ, ನೀವು ಬಂದಿದ್ರ ಅಂತ ರಾಕ್ಷಸ ಏನೋ ಇಂಪಾರ್ಟೆಂಟ್ ಇದೆ. ರಾಕ್ಷಸ ಏನ್ ಮಾಡ್ತಾನೆ ಅಂತ ಗೊತ್ತಾಗಬೇಕು ನಮ್ಗೆ. ಕೂತ್ಕೊಂಬೋಣ. ಬಿಸ್ಕೆಟ್ ಚೆನ್ನಾಗಿ ಕೊಡ್ತಿದ್ರ ಅವಾಗ್ಲಿಂದ ಫೀಲ್ ಆಗ್ತಿದೆ. ಇಲ್ಲಿ ಯಾರಾದ್ರೂ ಇದಾರ ಅಂತ ಹೇಳಿ ಅನ್ಸಿಲ್ವಾ ನೀನು ಆಗ್ಲೇನ? ಯಾ ಬರುವಾಗ ಅನಿಸ್ತಾ ಪಾಸಿಂಗ್ ಇಬ್ರು ಒಂದೇ ಸತಿ ಇಲ್ಲೇ ತಿರುಗಿದ್ವಿ. ಹೌದು ಅನಿಸ್ತಲ್ವಾ? ಏನ್ ಅನಿಸ್ತು? ನಾನ್ ಬೇರೆ ಇಲ್ಲಿದ್ದೆ. ಆಕ್ಚುಲಿ ನಾವು ನಡ್ಕೊಂಡ್ ಬರ್ಬೇಕಾದ್ರೆ ನೀವು ಬರೋದು ಒಂದು 1/4 ಗಂಟೆ ಲೇಟ್ ಆಗಿದೆ. ಆ 1/4 ಗಂಟೆ ನನಗೆ ಸುಮಾರು ಅನ್ಸ್ಬಿಟ್ಟಿದೆ. ಹೌದಾ? ಫೈನ್ ಸರ್. ಇದೇ ಫೆಬ್ರವರಿ 28ಕ್ಕೆ ರಾಕ್ಷಸ ರಿಲೀಸ್ ಆಗ್ತಿರುವಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ. ಏನಕ್ಕೆ ಅಂದ್ರೆ ಪ್ರಸನ್ನ ಥಿಯೇಟರ್ ನೀವು ಟೀಸರ್ ರಿಲೀಸ್ ಮಾಡಾದ್ಮೇಲೆ ಆ ವೇವ್ ಕ್ರಿಯೇಟ್ ಆಯ್ತು, ಆ ಹಾರರ್ ವೇವ್. ಹೇಳಿ ರಾಕ್ಷಸ ಯಾರು? ಸೊ ಈಗ ನಾವು ಇರೋ ಜಾಗಕ್ಕೂ ಒಂದು ಇತಿಹಾಸ ಇದೆ, ಇದ್ರದ್ದೇ ಒಂದು ಕಥೆ ಇದೆ. ಅಂಡ್ ಇಟ್ಸ್ ಆಲ್ ಫ್ಯಾಕ್ಟ್ಸ್. ಅಂದ್ರೆ ಏನೇ ಒಂದು ಇವತ್ತು ಯಾರು ಕಥೆಗಳು ಹೇಳ್ತಿದ್ದಾರೆ, ಇದಕ್ಕೆ ಮುಂಚೆನೂ ನಾವು ಒಂದಷ್ಟು ಜನನ ಕೆಳಗಡೆ ಟೌನಲ್ಲಿ ಮಾತಾಡ್ಸ್ಕೊಂಡ್ ಬಂದ್ವಿ. ಕೆಲವ್ರು ಹೆದರ್ಕೊಂಡ್ರು ಮಾತಾಡೋದಕ್ಕೆ ಅದ್ರ ಬಗ್ಗೆ, ಕೆಲವ್ರು ಹೇಳಿದ್ರು. ನೀವೇ ಡೈರೆಕ್ಟ್ ಆಗಿ ಮಾತಾಡ್ಸಿದ್ರ? ಹಾ, ಹೋಗ್ಬಿಟ್ಟು ಒಂದಷ್ಟು ಅಂಗಡಿಗಳಿಗೆ ಹೋಗಿ ಸುಮ್ಮನೆ ಅದೇ ಟೀಮ್ ಫಾಲೋ ಮಾಡಿದ್ರು. ಹಾಗೆ ಹೋಗಿ ಒಂದಷ್ಟು ಜನ ಮಾತಾಡಿಸ್ದೆ. ಕೆಲವರು ಮಾತಾಡೋಕ್ಕೆ ಹೆದರ್ಕೊಂತಾರೆ ಅದ್ರ ಬಗ್ಗೆ, ಕೆಲವು ವಿಷಯಗಳನ್ನ ಬಿಟ್ಕೊಟ್ರು. ಬಟ್ ಅದೇ ಏನೇ ಒಂದು ಕತೆ ಹುಟ್ಟಬೇಕಂದ್ರೆ ಅದ್ರ ಹಿಂದೆ ಒಂದು ಇತಿಹಾಸ ಇರಬೇಕು. ಹೌದು. ಆ್ಯಂಡ್ ಸಮ್ ಕ್ಯಾನ್ ಬಿ ಫಾಲ್ಸ್ ಆ್ಯಂಡ್ ಸಮ್ ಕ್ಯಾನ್ ಬಿ ಟ್ರೂ. ಬಟ್ ರಾಕ್ಷಸ ಕತೆ ಈಸ್ ಟ್ರೂ. ಬ್ರಹ್ಮ ರಾಕ್ಷಸ ಹೇಗೆ ಉಟ್ಕೊಂಡಿದ್ದು, ಅಲ್ಲಿಂದ ಜರ್ನಿ ಏನಾಯ್ತು, ರಾಮಾನುಜಾಚಾರ್ಯರು ಹೇಗೆ ಬ್ರಹ್ಮ ರಾಕ್ಷಸನ ಕ್ಯಾಪ್ಚರ್ ಮಾಡಿದ್ರು, ಇವೆಲ್ಲವೂ ನಮ್ಮ ಇತಿಹಾಸದಲ್ಲಿ. ಸೊ ಆ ಇತಿಹಾಸನ ಮುಂದುವರಿಸೋ ಕತೆ ಇದು ರಾಕ್ಷಸ. ಸೊ ಬ್ರಹ್ಮ ರಾಕ್ಷಸ ಮತ್ತೆ ಈ ರಾಕ್ಷಸ ನಡುವೆ ಇರುವಂತ ಒಂದು ಗೊಂದಲ ಅಂಡ್ ಫೈಟ್. ಸೊ ಅದೇ ರಾಕ್ಷಸ. ಇಟ್ಸ್ 1-on-1 ನನಗೆ ಬ್ರಹ್ಮ ರಾಕ್ಷಸನಿಗೆ. ಆ್ಯಂಡ್ ಆ ಇತಿಹಾಸದಿಂದ ಏನಾಗುತ್ತೆ ಆ್ಯಂಡ್ ಅದನ್ನ ಹೇಗೆ ಬಂಧಿಸಿರ್ತಾರೆ, ಅದು ಹೇಗೆ ಆಚೆ ಬರುತ್ತೆ, ಮತ್ತೆ ಹೀರೋ ಅದನ್ನ ಹೇಗೆ ಬಂಧಿಸ್ತಾನೆ ಅನ್ನೋದು ಎನ್ಕೌಂಟರ್ ಮಾಡಿ ಹೆಂಗೆ ಮತ್ತೆ ತಿರ್ಗಾ ಬಂದಿದೆ. ಓಕೆ. ಆಮೇಲೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ. ಸೊ ಫಸ್ಟ್ ಟೈಮ್ ಒಂದು ಹಾರರ್ ಸಿನಿಮಾ ಮಾಡ್ತಾ ಇದ್ದೀರಾ. ಫಸ್ಟ್ ಟೈಮ್ ಹಾರರ್ ಸಿನಿಮಾ ಮಾಡಿದಾಗ ಏನಾದರೂ ಒಂದು ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಹಿಂಗೆ ಏನು ಸೊ ಶೂಟಿಂಗ್ ಸೆಟಲ್ಲೆಲ್ಲ ಹಿಂಗಿರುತ್ತೆ ಅನ್ನೋದು. ಸೊ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ನಿಸ್ದಾಗ ಮನೆಯವ್ರನ್ನ ಏನಾದರೂ ಕೇಳಿದ್ರೆ ಇಲ್ಲ ಬರ್ತಿದ್ದಾಗ ಇಮಿಡಿಯೇಟಾಗಿ ಒಪ್ಕೊಟ್ರ? ಇಲ್ಲ, ನನಗೆ ಲೋಹಿತ್ ಮೇಲೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಸಿನಿಮಾನೇ ಮಾಡ್ಕೊಂಡ್ ಬಂದಿದ್ದೆ ಅಂತಾನ. ಲೋಹಿತ್ ಮೇಲೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ. ನಾವು ಮಾಫಿಯಾ ಮಾಡ್ತಾ ಲೋಹಿತ್ ನನಗೆ ಕತೆ ಹೇಳಿದ್ರೆ ಇಟ್ ಸೀಮ್ಡ್ ವೆರಿ ಇಂಟ್ರೆಸ್ಟಿಂಗ್. ಸ್ಪೆಷಾಲಿಟಿ ಏನಂದ್ರೆ ಲೋಹಿತ್ ಹೇಳಿದ ಪ್ರಕಾರ ಯಾವುದೇ ಭಾಷೆಲಾಗ್ಲಿ, ಐ ಮೀನ್ ಯಾವುದೇ ಸಿನಿಮಾಗಳು ಒಂದು ಹಾರರ್ ಟೈಮ್ ಲೂಪ್ ಇದುವರೆಗೂ ಬಂದಿಲ್ಲ. ಸೊ ಜಗತ್ತಲ್ಲೇ ಇದು ಮೊದಲನೇ ಹಾರರ್ ಟೈಮ್ ಲೂಪ್ ಆಗುತ್ತೆ ನಮ್ದು. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಹಾರರ್ ಬಂದಿರುತ್ತೆ, ಹಾರರ್ ಟೈಮ್ ಲೂಪ್ ಜೊತೆಗೆ ಬಂದೇ ಇಲ್ಲ. ಅದು ನಮ್ಮ ಡೈರೆಕ್ಟರ್ ಹೇಳಿರೋದು. ವಿ ಮೈಟ್ ಬಿ ರೈಟ್, ವಿ ಮೈಟ್ ಬಿ ರಾಂಗ್. ಅಂಡ್ ಇಫ್ ದಟ್ ಇಸ್ ಟ್ರೂ, ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ. ನನಗೆ ಈ ಥರದ್ದು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಹೊಸದ್ದು ಮಾಡೋದು ಒಂದು ಚಟ ನನಗೆ ಗೊತ್ತಾಗ್ತಿದೆ. ಗೊತ್ತಾಯ್ತು. ಅಲ್ಲ ಜೊತೆಗೆ ನನಗೆ ನೀವಿದ್ದೀರ ಅನ್ನೋದೇ ಧೈರ್ಯ. ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯೂಶುವಲ್ ಆಗಿ ಚಿಕ್ಕ ವಯಸ್ಸಲ್ಲಿ ಹಾರರ್ ಸಿನಿಮಾ ನೋಡೋದಕ್ಕೆ ಬಹಳ ಹೆದರ್ಕೊಂತಾ ಇದ್ದೆ ನಾನು. ಆಬ್ವಿಯಸ್ಲಿ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿ ಹಾರರ್ ಸಿನಿಮಾ ನೋಡ್ಕೊಂಡು.
ಸೊ ಯಾವತ್ತು ನಾನು ಕಾಸು ಕೊಟ್ಟು ಏನಕ್ಕೆ ಹೋಗಿ ಎದ್ರಕೊಬೇಕು, ಕಾಸು ಕೊಟ್ಟು ಮಜಾ ಮಾಡೋದಕ್ಕೆ, ಕಾಸು ಕೊಟ್ಟು ನಾವೇ ಏನಕ್ಕೆ ಹೋಗಿ ಟಾರ್ಚರ್ ತಗೋಬೇಕು ಅನ್ನೋ ಒಂದು ಥಾಟ್ ಯಾವಾಗಲೂ ಇತ್ತು. ಬಟ್ ದಿಸ್ ಇಸ್ ಏನಂತೀರ, ಒಂದು ಥ್ರಿಲ್ಲರ್ ಹಾರರ್ ಇದು, ವಿತ್ ಅ ಲಾಟ್ ಆಫ್ ಜಂಪ್ ಸ್ಕೇರ್ಸ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಭಯ ಆಗುತ್ತೆ ಅಂದರೆ ದಿಸ್ ಇಸ್ ರಿಯಾಲಿಟಿ, ನಡೆದಿರೋವಂಥ ಕತೆ, ನಮ್ಮ ಇತಿಹಾಸದಲ್ಲಿ ಇರೋದು, ಆ್ಯಂಡ್ ಅದನ್ನು ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಸಾಕಷ್ಟು ಕತೆಗಳು ಕೇಳಿದ್ದೀವಿ ಈ ಹಾರರ್ ಸಿನಿಮಾಗಳು ಮಾಡಿದಾಗ. ಪೋಸ್ಟ್ ಶೂಟಿಂಗ್ ಕೆಲವ್ರಿಗೆ ಅದೊಂಥರ ನೆಗೆಟಿವ್ ಎನರ್ಜಿ ಹಾಗೆ ಕ್ಯಾರಿ ಆಗುತ್ತೆ ಅಂತ. ಲಕ್ಕಿಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಆಗಿಲ್ಲ, ಇವತ್ತು ಆಗದಿದ್ರೆ ಒಳ್ಳೇದು. ಸರ್, ನಿಮ್ಮ ಕರಿಯರ್ನಲ್ಲಿ ಇಲ್ಲಿವರೆಗೂ ಮಾಡಿರುವಂತಹ ಎಲ್ಲಾ ಸಿನಿಮಾಗಳನ್ನ ಕೌಂಟ್ ಮಾಡಿದಾಗ ರಾಕ್ಷಸ ನಿಮ್ಮ ಕರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ರೀಸನ್ ಹೊಸ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಫಸ್ಟ್ ಈ ಜಾನ ನೀವು ಟಚ್ ಮಾಡ್ತಿರೋದೆ ಆಫ್ಟರ್ 35 ಸಿನಿಮಾ ಆದ್ಮೇಲೆ ನೀವು ಟಚ್ ಮಾಡ್ತಿರೋಂಥದ್ದು, ಎಷ್ಟು ಸ್ಪೆಷಲ್ ಅನ್ಸುತ್ತೆ? ಎಷ್ಟು ಸ್ಪೆಷಲ್ ಪ್ರಾಬಬ್ಲಿ ನಾನು ಸಿಕ್ಸರ್ ಮಾಡಿದಾಗ ಎಷ್ಟು ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇತ್ತು, ಅದೇ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಈ ಸಿನಿಮಾಲಿದೆ. ಬಿಕಾಸ್ ಇದು ನನಗೆ ತುಂಬ ಹೊಸದು. ಎಲ್ಲದಕ್ಕಿಂತ ಅಡ್ವಾಂಟೇಜ್ ಆ್ಯಂಡ್ ಖುಷಿ ನನಗೇನು ಅಂದರೆ, ಹಾರರ್ ಸಿನಿಮಾಗಳು ಆರ್ ದ ಹೈಯೆಸ್ಟ್ ಗ್ರಾಸಿಂಗ್ ಇನ್ ದ ವರ್ಲ್ಡ್. ನೀವು ಯಾವುದೇ ಭಾಷೆಯಲ್ಲಿ ನೋಡಿ, ಹಾರರ್ ಸಿನಿಮಾ ಆಗ್ಬೋದು ಇಲ್ಲ ಹಾರರ್ ಕಾಮಿಡಿ ಆಗ್ಬೋದು, ಚೆನ್ನಾಗಿದ್ರೆ ಇಟ್ ಬಿಕಮ್ ಹ್ಯೂಜ್ ಬ್ಲಾಕ್ ಬಸ್ಟರ್. ಹೈಯೆಸ್ಟ್ ಸೆಲ್ಲಿಂಗ್ ಫಿಲ್ಮ್ಸ್ ಆರ್ ಹಾರರ್ ಫಿಲ್ಮ್ಸ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತಗೊಳೋದಾದ್ರೆ ಇಯರ್ ಓಪನಿಂಗ್ ಆಗಿದ್ದು ಶರಣ್ ಸರ್ದು ಚೂಮಂತರ. ಎಸ್, ಶರಣ್ ಸರ್ದು ಚೂಮಂತರ ಒಳ್ಳೆ ಸೈನ್ ಕೂಡ ಕೊಟ್ಟಿದ್ದಾರೆ, ಒಂದು ಬೂಸ್ಟ್ ನಮಗೆ. ಸೊ ಯಾ, ಸೊ ಹಾರರ್ ಸಿನಿಮಾಸ್ ಆರ್ ಆಲ್ವೇಸ್ ವೆಲ್ ಗ್ರಾಸಿಂಗ್ ಅರೌಂಡ್ ದ ವರ್ಲ್ಡ್. ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಲೋಹಿತ್ ಇದಕ್ಕೆ ಮುಂಚೆ ಹಾರರ್ ಸಿನಿಮಾಗಳು ಮಾಡಿ ಗೆದ್ದಿದ್ದಾರೆ. ಹೌದು. ಸೊ ಈಗ ನನಗೆ ಎಕ್ಸ್ಪೆರಿಮೆಂಟ್, ಲೋಹಿತ್ಗಲ್ಲ, ಲೋಹಿತ್ ಇಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಲೋಹಿತಿನ ಹಿಂದೆ ಸಿನಿಮಾಗಳು ಇಸ್ ಕನೆಕ್ಟೆಡ್ ಟು ದಿಸ್. ಓಕೆ. ನೀವು ಅದನ್ನ ಸಿನಿಮಾಲ್ ನೋಡಿದಾಗ ವಿಜುವಲ್ಸ್ ಅಂದ್ರೆ ಇವಾಗ ಯೂನಿವರ್ಸಲ್ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ, ಮಾಡ್ಬಿಟ್ಟಿದ್ದಾರೆ ಆಗಲೇ. ಡೈರೆಕ್ಟರ್ಗಳೆಲ್ಲ ಎಲ್ಲದೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಮ್ಮಿಯಲ್ಲಿ ಇರುವಂತ ಒಂದು ಬೊಂಬೆ, ಸೊ ಅದು ಒಂದು ಕನೆಕ್ಟ್ ಆಗುತ್ತೆ ಸಿನಿಮಾಲಿ. ಆ್ಯಂಡ್ ರಾಕ್ಷಸದಿಂದ ಆ ಪೊಲೀಸ್ ಕ್ಯಾರೆಕ್ಟರ್ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತೆ. ಸೊ ಲೋಹಿತ್ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆಮೇಲೆ ನಂದೊಂದು ಆಮೇಲೆ ನಂಗೆ ಯಾರಾದ್ರೂ ಒಬ್ರಿಗೆ ಲೈಫಲ್ಲಿ ಒಂದ್ಸರಿ ಆದ್ರೂ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾರರ್. ಇಲ್ಲ ಸುಮ್ನೆ ಮಲ್ಕೊಂಡಾಗ ಏನೋ ಬಂದು ಎದೆ ಮೇಲೆ ಮಲ್ಕೊಂಡಾಗೋ ಅದು ಹಂಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ ಲೈಫಲ್ಲಿ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಆಗಿದೆ. ಇದು ಇವಾಗ ಭುಜಂಗಾಗೆ ಯಾವ ಗಗನಚುಕ್ಕಿ ಬರಚುಕ್ಕಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡಿದ್ದೆ. ಆಕ್ಚುಲಿ ಅವಾಗ ಯಶ್ ಅವರು ಯಾವುದೋ ಒಂದು ಸಿನಿಮಾ ರೀಸೆಂಟ್ ಆಗಿ ಮಾಡಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಮಗ ಹೇಗಿದೆ, ಸ್ಟೇ ಎಲ್ಲ ಆರಾಮ ಇರ್ಬೋದು ಅಂತ. ಹ್ಞೂ ಕಣ, ಬಟ್ ಯಾರಾದ್ರೂ ಒಬ್ರನ್ನ ಮಲಗಿಸ್ಕೋ ಜೊತೆಗೆ. ಓಕೆ, ಯಾಕೆ? ಸರಿ ಆಯಿತು, ಥ್ಯಾಂಕ್ಸ್ ಮಗ. ಫೋನ್ ಇಟ್ಟಾಯಿತು. ನಮ್ಮ ಹುಡುಗ ಒಬ್ಬ ಮಲ್ಕೊಂಡಿದ್ದಾನೆ ಎಕ್ಸ್ಟ್ರಾ ಬೆಡ್ಡಲ್ಲಿ, ನಾನು ಬೆಡ್ಡಲ್ಲಿದ್ದೀನಿ. ಬೆಡ್ಶೀಟ್ ಹೊಚ್ಕೊಂಡು ಹಿಂಗೆ ಮಲ್ಕೊಂಡಿದ್ದೀನಿ. ಯಾರೋ ಎಳಿತಾ ಇದ್ದಾರೆ ಬೆಡ್ಶೀಟ್ನ. ನಾನು ಮಗ ಎದೊಳ್ತಾ ಇಲ್ಲ. ಮಗ ಲವ್ ಮಗ ಅಂತ ಎದ್ದ. ಏನಾಯ್ತು ಬಾಸ್? ನೀನು ಅಲ್ಲೇ ಇದೆಯಾ? ಏನಿಲ್ಲ, ಮಲ್ಕೊ. ಮತ್ತೆ ಎಡ್ದಿಂಗ್ ಮಲ್ಕೊಂಡೆ. ಮತ್ತೆ ಎಳಿತಾ ಇದೆ. ಐ ಆಮ್ ಪುಟ್ಟಿಂಗ್ ಆಲ್ ಮೈ ಸ್ಟ್ರೆಂತ್. ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಅಂದರೆ ಅದು ನಿಂಗೆ ಎಳಿತಾ ಇದೆ. ನಾನೊಂದ್ಸತಿ ಅದನ್ನ ಮತ್ತೆ ಜೋರಾಗಿ ಅಂತ ಒಂದ್ಸತಿ ಕಿರ್ಸ್ತೆ. ಅವ್ನು ಮತ್ತೆ ಅದೇನಾಯ್ತು ಬಸ್? ಏನಿಲ್ಲ ಮತ್ತೆ ಕೆಟ್ಟ ಕನ್ಸು, ಮಲ್ಕೊ. ಜೋರಾಗಿ ತಿರುಗಿ ಮಲ್ಕೊಂಡೆ. ಒಂದು ಪ್ರಾಬ್ಲಿ ಒಂದು 10-15 ಮಿನಿಟ್ಸ್ ಆ ಪುಲ್ಲಿತ್ತು. ಆಮೇಲೆ ಅಷ್ಟರಲ್ಲಿ ನಾನು ಮಲಗ್ಬಿಟ್ಟೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಬಟ್ ದಟ್ ವಾಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್. ಫಸ್ಟ್ ಅಂಡ್ ಲಾಸ್ಟ್. ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಪ್ರಪಂಚದ ಎಲ್ಲಾ ವ್ಯಕ್ತಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೋತೀನಿ. ಅಂದ್ರೆ ನಾವು ಮಲಗಿರ್ತೀವಿ, ನಮ್ಗೆ ಏನೋ ಒಂದು ಕೆಟ್ಟ ಕನಸು, ಏನೋ ಒಂದು ಕೆಟ್ಟದ ಏನೋ ಒಂದು ನಡೀತಾ ಇರುತ್ತೆ, ಬಟ್ ಜೋರಾಗಿ ಕೂಗ್ತಾ ಇದೀವಿ ಅಂತ ಅನ್ಕೋತೀವಿ, ಪಕ್ಕದವ್ರಿಗೆ ಕೇಳಿಸಲ್ಲ. ಕಾಲ್ ಇಟ್ ಆಸ್ ಅ ಸ್ಲೀಪಿಂಗ್ ಪ್ಯಾರಲಿಸಿಸ್. ದಟ್ಸ್ ಅ ಸೈಂಟಿಫಿಕ್ ಥಿಂಗ್ ಅಲ್ಲಿ ಹೇಳೋದಂದ್ರೆ ನಾವು ಕಿರಿಸ್ತಾ ಇರ್ತೀವಿ ಅಂತ ನಾನು ಅನ್ಕೊಂತೀನಿ, ಬಟ್ ಪಕ್ಕದವ್ರಿಗೆ ಮಾತಾಡ್ತಿರೋದು ಕೇಳಿಸ್ತಿರಲ್ಲ ಆತರ. ಬಟ್ ನಾನ್ ಕಿರ್ಚಿದ್ ಕೇಳಿಸ್ತು ಹಂಗೆ. ಫೀಲ್ ಆಗಿದೆ ಹಂಗಿದ್ರೆ? ಫೀಲ್ ಆಗಿದೆ. ಸೊ ಅದಕ್ಕೆ ನಾವೀಗ ಹೇಳಿದ್ರೆ
ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಹೇಳ್ದಾಗ ಕೆಲವ್ರು ನಗ್ತಾರೆ, ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಸೊ ಈ ವಿಷಯ ನಾನು ಆಕ್ಚುಲಿ ಎಲ್ಲೂ ಹೇಳಿರ್ಲಿಲ್ಲ, ಮೊದಲನೇ ಸತಿ ಇದನ್ನ ರಿವೀಲ್ ಮಾಡ್ತಾರೆ ಅದನ್ನ. ಇಂಥ ಪ್ಲೇಸಲ್ಲಿ ರಿವೀಲ್ ಮಾಡ್ಲೇಬೇಕು. ಈಗ ಬಂದಿರೋದು ಒಂದಷ್ಟು ರಿವೀಲ್ ಮಾಡಕ್ಕಲ್ಲ. ಸೊ ಈಗ ಗೋವಾ ಅಂತ ಬಂದ್ರೆ ಕೆಲವರು ಒಂದಷ್ಟು ಜನ ಏನೇನೋ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಹಿಂಗೆ ಅಂತ ಬರ್ತಾರೆ. ಫಸ್ಟ್ ಟೈಮ್ ನಾವೇ ಅನ್ಸುತ್ತೆ ಗೋವಾದಲ್ಲಿ ದೆವ್ವ ನೋಡಕ್ ಬರೋಣ ಅಂದಿರೋದು. ಪ್ರಜ್ವಲ್ ಸರ್ನ ಕರ್ಕೊಂಡ್ ನೋಡಿ ಇಷ್ಟು ಗಾಳಿಯಲ್ಲೂ ಆ ಕ್ಯಾಂಡಲ್ ಇನ್ನೂ ಎಷ್ಟು ಚೆನ್ನಾಗತ್ತಿದೆ ಅಲ್ವಾ? ಎಸ್. ಪವರ್ ಅಂತಾರೆ. ಸೊ ಏನಾದ್ರು ಮುಂದಿನ ಕೆಲಸ ಕಾರ್ಯ ಶುರು ಮಾಡೋಣ. ರಾಕ್ಷಸ ಬಗ್ಗೆ ನಾವು ಮಾತಾಡಿದ್ದಾಯ್ತು, ಬಟ್ ಆ ರಾಕ್ಷಸ ಈ ರಾಕ್ಷಸ ಯಾಕೋ ವಾಡಪ್ಪ ಏನಾಯ್ತಾ? ಸಡನ್ ಆಫ್ ಆಯ್ತು. ಸೊ ಅದೇ ಆಫ್ ಆಯ್ತಾ? ಓಕೆ ಹಾ ಓಕೆ ಲೈಟ್ ಅದೇ ಆಫ್ ಆಯ್ತಾ? ಓಕೆ ಸರ್, ಐ ಥಿಂಕ್ ಅಲ್ಲ ಈಗ ಶುರು ಆಗ್ತಾ ಇದೆ. ಅಲ್ಲ ಎರಡು ಲೈಟ್ ಒಂದೇ ಸತಿ ಹಿಂಗ್ ಆಫ್ ಅಲ್ಲ ಏನಕ್ಕೆ ನಾನು ಹೇಳ್ತಿರೋದು ಅಂತ, ಎರಡು ಬೇರೆ ಬ್ಯಾಟ್ರಿ ತಾನೆ? ಹೌದು. ವೆರಿ ಗುಡ್. ಅಲ್ಲ ಏನು ಅಂತಂದ್ರೆ ಸಿಂಪಲ್ ಥಿಂಗ್ಸ್, ಅಂದ್ರೆ ಇಲ್ಲಿರೋಂಥವ್ರು ನಮ್ಗೆ ಸೈನ್ ಕೊಡ್ತಿರೋದೇನಂದ್ರೆ ನಿಮ್ ಸಿನಿಮಾ ಬಗ್ಗೆ ಮಾತಾಡಿದ್ ಸಾಕು, ನಾವು ಬಂದಿದ್ದೀವಿ ನಮ್ಮನ್ನ ಮಾತಾಡ್ಸಿ ಅಂತ ಅಂತಿದ್ದಾರೆ. ಸೊ ಸಾಕು ಅನ್ಕೊಂತೀನಿ ಸರ್. ಸೊ ಜಾಸ್ತಿ ನಾವು ಮಾಡೋಣಾಗಿದ್ರೆ ಮಾತಾಡ್ಸ್ಲಿಕ್ಕೆ. ಸೊ ಇನ್ನ ಇಮ್ರಾನ್ ಅವರು ಜಾಯ್ನ್ ಆಗ್ಬಿಟ್ರೆ, ಇಮ್ರಾನ್ ಸರ್ ಲೈಟ್ ಬೇರೆ ಆಫ್ ಆಗ್ತಾ ಇದೆ, ಬನ್ನಿ. ನಿಮ್ ಸ್ನೇಹಿತರು ಕಾಯ್ತಾ ಇದಾರೆ, ಆಫ್ ಆಗಿ ಆನ್ ಮಾಡಿ ಕರೀತಾ ಇದಾರೆ. ಸೊ ಸ್ಟಾರ್ಟ್ ನಾವು. ಬಂದಿದ್ದಾರಾ? ಎಸ್ ಸರ್ ಬಂದಿದ್ದಾರೆ. ಸಡನ್ ಆಗಿ ಆಫ್. ಸರ್ ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಮಾತಾಡ್ತಾ ಇದ್ವಿ ಒಂದೇ ಸರಿ ಎರಡು ಲೈಟ್ ಆಫ್ ಆಯ್ತು. ಆಡಿಯನ್ಸ್ ನೋಡೋರು ಗಿಮಿಕ್ ಅನ್ಕೋಬಹುದು, ಇದು ಗಿಮಿಕ್ ಅಲ್ಲ. ಮೇ ಬಿ ಸಾಕ್ ನಡೀರಪ್ಪ, ನಾವು ಎಷ್ಟೊತ್ತು ಕಾಯೋದು ಅಂತ ಕರಿತಿರ್ಬೇಕು. ಕರೀತಾ ಇರ್ಬೇಕಾ? ಸೊ ಶುರು ಆಗಿದೆಯಾ? ನಡೀರಿ ಮತ್ತೆ ಇನ್ನೇನು ತಡ ಮಾಡೋದು. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಏನ್ ಮಾಡೋದು? ಏನ್ ಶುರು ಮಾಡೋದಕ್ಕೆ ಮುಂಚೆ ಒಂದ್ಸರಿ ಗೂಗಲ್ ಟೈಮ್ ತೋರಿಸ್ಬಿಡಿ. ಹಾ. ಸೊ ಈಗ ಕರೆಕ್ಟ್ ಆಗಿ ಟೈಮ್ ಬಂದು 11:37. 11:37. ಓಕೆ 11:38 ಸರ್. 11:30. ಪ್ರಾಪರ್ ಟೈಮ್. ಅಂದ್ರೆ ನೀವು ಅವಾಗಲೇ ಮಾತಾಡ್ತಿರೋ ಹೇಳಿದ್ರಲ್ಲ, ಮಠ ಮಧ್ಯಾಹ್ನ ರಾತ್ರಿ 12 ಗಂಟೆಗೆ ಆ ಟೈಮ್. 12 ಗಂಟೆ ರೆಡಿ ಆಗ್ಬಿಟ್ಟು 12 ಗಂಟೆಲಿ ನಾವು ಸೈನ್ ಕೊಟ್ಬಿಡು ಪ್ಲಾನ್. ಓಕೆ. ಸೊ ಹೇಗೆ ಶುರು ಮಾಡೋದಾ? ಹೇಗೆ ಆಫ್ ಕೋರ್ಸ್ ವಿಲ್ ಸ್ಟಾರ್ಟ್. ಶುರು ಮಾಡ್ತಾ ಹಾಗೆ ಮಾತಾಡ್ತಾ ವಿಲ್ ಡೂ. ಬನ್ನಿ. ಸೊ ಏನ್ ಮಾಡ್ತೀವಿ ನಾವು ಇವಾಗ? ಈಗ ಒಂದು ಪ್ರೊಸೀಜರ್ ಮಾಡೋದಿರುತ್ತೆ. ಅದು ಈ ಸ್ಪಾಟಲ್ಲಿ ಮಾಡೋದಲ್ಲ, ಅದು ಯಾಕೋ ಭಯಕ್ಕಿಸ್ತಾ ಇದ್ದೀರಾ? ಹೇಳಿ ಮಾತಾಡಿ. ಅಲ್ಲಿದೆ ಒಂದು ಜಾಗ ನೋಡಿ ಇಟ್ಟಿದ್ದೀವಿ, ಆ ಜಾಗದಲ್ಲಿ ಆ ಪ್ರೊಸೀಜರ್ ಮಾಡೋಣ. ಓಕೆ. ಏನಕ್ಕೆ ಆ ಜಾಗ? ಚರ್ಚ್ ಹತ್ರ ಮಾಡಂಗಿಲ್ಲ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಹಾಗಾಗಿ ಅಲ್ಲಿ ಮಾಡೋಣ. ಹೊರಡದ ಹೋಗೋಣ. ಅಮಿತ್ ಸರ್ ಬನ್ನಿ. ಸರ್ ಆಕ್ಚುಲ್ ಆಗಿ ಇಮ್ರಾನ್ ಸರ್ ಪ್ರೊಸೀಜರ್ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಹಮೀದ್ ಅವ್ರನ್ನ ಪರಿಚಯ ಮಾಡ್ತೀನಿ. ಹಮೀದ್ ಸರ್ ಬನ್ನಿ. ಅವರ ಜೊತೆಲಿರುವಂಥದ್ದು ನಮಸ್ತೆ. ಎನ್ಕೌಂಟರ್ ಅಲ್ಲಿ ಅವರ ಪಾರ್ಟ್ನರ್. ಓಕೆ. ಆಕ್ಚುಲಿ ನಂಗೂ ಒಂದಿಷ್ಟು ಡೌಟ್ ಇದೆ, ಮೇ ಬಿ ನಿಮ್ಮ ಮುಖಾಂತರ ನಂಗೂ ಕ್ಲಿಯರ್ ಆಗ್ಬೋದು. ಸರ್ ಇಮ್ರಾನ್ ಸರ್ ಅವ್ರು ಹೇಳಿದ್ರು, ಮೇ ಬಿ ನಿಮಗೂ ಆ ಕ್ಲಾಶ್ ಆಗಿರ್ಬೋದು, ಇಲ್ಲಿ ಮಾಡೋದು ಬೇಡ ಆ ಕಡೆ ಹೋಗೋಣ ಅಂತ ಹೇಳಿದ್ರು. ಏನಾದ್ರು ರೀಸನ್ಸ್ ಇದೆಯಾ? ಏನಾಯ್ತು ಅಂದ್ರೆ ಇಲ್ಲಿ ಹಿಸ್ಟ್ರಿ ನಿಮಗೆ ಗೊತ್ತಿದೆಯಾ? ಇಲ್ಲ. ಏನಾಗಿದೆ ಅಂದ್ರೆ ಸರ್, ಇಲ್ಲಿ 3 ಜನ ಒಂದು ರಾಜರಿದ್ರು. ಇದು ಬಂದು 1599 ನಲ್ಲಿ ಆಗಿದ್ದ ಸ್ಟೋರಿ ಇದು. ಸೊ ಆ 3 ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬಾ ಆಸೆ ಇತ್ತು. ಅದ್ರಲ್ಲಿ ಮೇನ್ ರಾಜ ಏನ್ ಮಾಡ್ತಾನೆ, ಈ ಇಬ್ರು ರಾಜರುಗಳಿಗೂ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾನೆ. ಸೊ ವಿಷ ಕೊಟ್ಟು ಸಾಯಿಸಿದ್ಮೇಲೆ ಅವ್ನಿಗೇನಾಗುತ್ತೆ, ಅವ್ನು ಗಿಲ್ಟಿ ಫೀಲ್ ಆಗುತ್ತೆ, ಪ್ಲಸ್ ವಿಲೇಜರ್ಸ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತಗೊಂಡ್ಬಿಡ್ತಾನೆ. ಅವನೇ ತಗೊಂಡ್ಬಿಡ್ತಾನೆ. ಯಾಕಂದ್ರೆ ಇವ್ರು ಅಟ್ಯಾಕ್ ಮಾಡ್ತಾ ಇದ್ರು ವಿಲೇಜ್ ಅವರು ಅನ್ನೋ ಒಂದು ವಿಚಾರಕ್ಕೆ. ಏನೋ ಆಯ್ತಲ್ಲ. ಸೊ ಆ ವಿಚಾರಕ್ಕೆ ಏನಾಗತ್ತೆ, ಅವನು ಪಾಯ್ಸನ್ ತಗೊಂಡು ಅಲ್ಲೇ ಸದೋಗ್ಬಿಡ್ತಾನೆ. ಅವ್ನ್ ಸತ್ ಮೇಲೆ ಇದೇ ಜಾಗದಲ್ಲಿ ಸದೋಗ್ತಾನೆ. ಅಂದ್ರೆ ಈ ಜಾಗದಲ್ಲಿ ಇನ್ನು ಮುಂದಕ್ಕೆ ಅವ್ರನ್ನ ತಗೊಂಡ್ಬಂದು ಈ ಚರ್ಚ್ ಇದೆಯಲ್ಲ, ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ. ಚರ್ಚ್ ಒಳಗಡೆ ಮಧ್ಯದಲ್ಲಿ. ಅವಾಗಿನ ಚರ್ಚ್ ಕಟ್ಟಿರಲ್ಲ. ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ನ ಕಟ್ತಾರೆ. ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಯಾರು 3 ಜನ ಇದ್ದಾರೆ ಇಲ್ಲಿ, ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ರೌಂಡಿಂಗ್ ಓಡಿಸ್ತಾ ಇದಾರೆ. ಸರೌಂಡಿಂಗ್ ಅಲ್ಲಿ ಮಾತ್ರ ಹಾಂಟ್ ಮಾಡ್ತಾ ಇದಾರೆ ಅನ್ನೋ ತರ. ಏನಕ್ಕೆ ಅಂದ್ರೆ ಈ ಜಾಗಕ್ಕೋಸ್ಕರ, ಇಲ್ಲಿ ಯಾರು ಬರಬಾರ್ದು, ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ. ಇದು ಒನ್ ಸೈಡ್ ಆಫ್ ಸ್ಟೋರಿ. ಇನ್ನೊಂದು ಸ್ಟೋರಿ ಅಂದ್ರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ, ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದೆ. ಸೊ ಒಂದು ಪ್ರೀಸ್ಟ್ ಏನ್ ಮಾಡ್ತಾನೆ, ಅವಾಗ ಇದೆಲ್ಲ ರಾಜ್ಯದೆಲ್ಲ ಆದ್ಮೇಲೆ ಆ ಪ್ರೀಸ್ಟ್ ಏನ್ ಮಾಡ್ತಾನೆ, ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ. ಬಟ್ ಅವ್ನು ರಿಟರ್ನ್ ಬರಲ್ಲ. ನಾಯಿ ಮಾತ್ರ ಆಚೆ ಬರುತ್ತೆ, ಅವ್ರು ಬರೋದಿಲ್ಲ.
ಸೊ ಈ ಅದೊಂದು ಬೇರೆ ಯಾರು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಆ ಜಾಗನ. ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ. ಅದಕ್ಕೆ ಜನ ಏನ್ ಮಾಡ್ತಾರೆ, ಇಲ್ಲಿ ಯಾರು ಬರೋದಿಲ್ಲ ಚರ್ಚ್ ಹತ್ರ, ಇಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ. ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದ್ರೆ, ಸೊ ಇಲ್ಲಿ ಅವರು ನಮ್ಗೆ ಮಾಡಿದ್ರು ಕೂಡ ಏನು ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ. ಮುಂದೆ ಅವ್ರು ಅಲ್ಲಿ ಸತ್ತಿದ್ದು ಮತ್ತೆ ಅವ್ರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ, ಅಲ್ಲಿ ಪ್ರೊಸೀಜರ್ ಆಲ್ರೆಡಿ ರೆಡಿ ಆಗ್ತದೆ. ಚರ್ಚನ್ನ ಯಾಕೆ ವರ್ಷ ಪೂರ್ತಿ ಮುಚ್ಚಿರ್ತಾರಂತೆ, ಬರೀ ವರ್ಷದಲ್ಲಿ ಒಂದೇ ದಿವಸ ತೆಗಿತಾರೆ? ಜನವರಿ 6 ಮಾತ್ರ ಈ ಚರ್ಚ್ ನ ಓಪನ್ ಮಾಡ್ತಾರೆ. ಸೊ ಏನಕ್ಕೆ ಅಂದ್ರೆ ಈಗ ಈ 3 ಜನ ಇದ್ರಲ್ವಾ, ಈ 3 ಜನ ಬಂದ್ಬಿಟ್ಟು ಆ ಟೈಮಲ್ಲಿ ಮಾತ್ರ ಅವ್ರಿಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ತರ. ಸೊ ಅವಾಗ ಮಾತ್ರ ಬರಬೇಕು, ಬೇರೆ ಟೈಮಲ್ಲಿ ಬಂದ್ಬಿಟ್ಟು ಜನಗಳಿಗೆ ಹಾಮ್ ಮಾಡಬಾರ್ದು, ಏನು ಮಾಡಬಾರ್ದು, ಯಾವ್ದು ರೀತಿ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ಅವತ್ತು ಮಾತ್ರ ಅವ್ರು ಇದು ಮಾಡ್ತಾರೆ. ನಾನು ಕೇಳಿದೆ, ಈ ಚರ್ಚ್ನ ಇಡೀ ವರ್ಷ ಮುಚ್ಚಿರ್ತಾರಂತೆ, ಬರೀ ಜನವರಿ 6ನೇ ತಾರೀಕು ತೆಗಿತಾರೆ ಅಂತ. ಅದ್ರ ಕಾರಣ ಏನು? ಜನವರಿ 6ನೇ ತಾರೀಕು ಮಾತ್ರ ಏನಕ್ಕೆ ಅಂತಂದ್ರೆ, ಆ 3 ಜನ ಏನ್ ಸತ್ತಿದ್ದಾರೆ ಅವ್ರಿಗೆ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ. ಸೊ ಆ ರಿಚುವಲ್ಸ್ ಅವರು ಆ ದಿವಸ ಮಾತ್ರ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ತರ ಇಲ್ಲಿನ ಜನಗಳ ನಂಬಿಕೆ. ಅವ್ರು ಆ ಟೈಮಲ್ಲಿ ಬಂದು ಅವ್ರಿಗೆ ಏನ್ ಬೇಕೋ ಆಫರಿಂಗ್ಸು ಎಲ್ಲ ಆ ಟೈಮಲ್ಲಿ ಮಾಡಿಬಿಟ್ರೆ ಅವ್ರು ಮತ್ತೆ ಬಂದು ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ಒಂದು ನಂಬಿಕೆ. ಸೊ ಆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಇನ್ನೊಂದು ಹೇಳಬೇಕು ಈ ಚರ್ಚ್ ಬಗ್ಗೆ, ಈ ಚರ್ಚ್ ಬಂದು ಈ ಡೈರೆಕ್ಷನ್ ಇದೆ. ಯಾವ ಡೈರೆಕ್ಷನ್ ಇದು ಅನಿಲ್? ನಾರ್ತ್ ಈಸ್ಟ್ ನೋಡೋಣ. ಇಲ್ಲ, ಚರ್ಚ್ ಡೋರ್ ಈ ಕಡೆ ಇದೆ. ಇಲ್ಲ, ಆ ಕಡೆ. ಆ ಕಡೆ ಇದೆ. ಸೊ ಯಾವುದೇ ಯಾವ ಚರ್ಚ್ದು ಡೋರು ಈ ತರ ಬರೋದಿಲ್ಲ. ಎರಡೇ ಇರೋದು, ಒಂದು ಸ್ಪೈನಲ್ ಇದೆ, ಅದು ಬಿಟ್ರೆ ಇಲ್ಲಿರೋದು ಒಂದು ಮಾತ್ರನೇ. ಅದೇನು ಅದು ಏನಕ್ಕೆ ಅಂತ ಇನ್ನೊಮ್ಮೆ ಹಿಸ್ಟ್ರಿ, ಅದು ನಮ್ಗೆ ಗೊತ್ತಿಲ್ಲ. ಸೊ ಈ ಚರ್ಚ್ದು ಈ ತರ ಡೈರೆಕ್ಷನ್ ಇದೆ. ಪ್ಲಸ್ ಇವ್ರು ವರ್ಷಕ್ಕೊಂದ್ಸರಿ ಮಾತ್ರ ಓಪನ್ ಮಾಡ್ತಾರೆ. ಪ್ಲಸ್ ಇಲ್ಲಿ ಆಗ್ತಿರೋ ಒಂದು ಕೆಲವೊಂದು ಮಿಸ್ಟೀರಿಯಸ್ ಇದು ಜನಗಳು ಹೇಳ್ತಾ ಇರೋದು. ಪಬ್ಲಿಕ್ ಕೂಡ ಇಲ್ಲಿ ಬರೋದಕ್ಕೆ ಭಯ. ಇಲ್ಲಿ ಯಾರು 7 ಗಂಟೆ ಮೇಲೆ ಬರೋದಿಲ್ಲ. ನಾವು ಬಂದಿರೋದೇ ಹೆಚ್ಚು ಇವಾಗ. ನೋಡೋಣ. ಅಲ್ಲಿ ಈಗ ಅವ್ರು ಏನು ಅವ್ರ 3 ಜನದ್ದು ಮೇನ್ ಸ್ಪಾಟ್ ಏನಿದೆ, ಅಲ್ಲಿ ಕೆಲವೊಂದು ನಮ್ದೊಂದು ಪ್ರೊಸೀಜರ್ಗಳಿದೆ. ಅವ್ರು ಸತ್ತಿರೋ ಜಾಗ. ಹೌದು. ಅಂದ್ರೆ ಊತ ಹಾಕಿರೋದಲ್ಲಿ. ಹೌದು, ಚರ್ಚ್ ಅಂದ್ರೆ ಅದು 1519 ಆ ಟೈಮ್ ಅಲ್ವಾ. ಸೊ ಹಿಸ್ಟ್ರಿ ಅಲ್ವಾ, ಇಟ್ಸ್ ಅ ಫ್ಯಾಕ್ಟ್. ಇಟ್ಸ್ ಸುಮ್ಮನೆ ಕಟ್ಟುಕತೆ ಅಲ್ಲ ಇದು, ಕಟ್ಟುಕತೆ ಅಲ್ಲ, ಹಿಸ್ಟ್ರಿ. ಆಮೇಲೆ ಕೆಲವೊಂದು ಗೋಸ್ಟ್ಗಳಿಗೆ ಅವ್ರ ಫೇವ್ರೆಟ್ ಥಿಂಗ್ಸ್ ಆಗಿರ್ಬೋದು, ಏನಾದರೂ ಇಷ್ಟಪಟ್ಟಿದ್ದಾಗಿರ್ಬೋದು, ಅದು ಕಾಣಿಸಿದ್ರೆ ಇಲ್ಲ ಏನಾದರೂ ಕಂಡ್ರೆ ಸೊ ಬರುವಂಥ ಚಾನ್ಸಸ್. ಸೊ ಆ ಬೇಸ್ ಇಟ್ಕೊಂಡೇನೆ ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ, ಹಿಸ್ಟ್ರಿ ಈಗ ರಾಜರ ಕಾಲದ ಅಂದ್ರೆ ನಾವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೊಂದು ಆಫರಿಂಗ್ ಕೊಡೋಣ ಅಂತ ಕೆಲವೊಂದು ಐಟಮ್ನ ತಂದಿದ್ವಿ ನಾವು. ಸೊ ಐಟಮ್ನ ಇಟ್ಬಿಟ್ಟೆ ನಾವು ಆಫರ್ ಮಾಡಿ ಒಂದು ಸರ್ಕಲ್ ಮಾಡಿ ಅದ್ರಲ್ಲಿ ಕರ್ಸ್ಬಿಟ್ಟು ನೋಡೋಣ, ಕೊಟ್ಟು ನೋಡೋಣ ಬರ್ತಾರಾ ಅಂತ ಕೆಲವೊಂದು ಟ್ರೈ ಮಾಡಕ್ ನಮ್ಮ ಇದು ಮಾಡ್ತಾ ಇದ್ವಿ. ಈ ನಂಬರ್ಗಳೇನು ಅಲ್ಲಲ್ಲಿ ಒಂದಷ್ಟು ನಂಬರ್ಗಳು ಅಲ್ಲಿ ಸ್ಟೆಪ್ಸ್ ಮೇಲೆ ಕಾಣಿಸ್ತು ನನಗೆ. ಇವಾಗ ಜಸ್ಟ್ ರಿಚುವಲ್ ಆಯ್ತಲ್ಲ ಜನವರಿ 6. ಅದೇ ಏನಕ್ಕೆ ಅಂತ ಇದು, ಅದು ಅವ್ರನ್ನ ಕೇಳಬೇಕು. ಸೊ ಈ ಎನ್ಕೌಂಟರ್ಸ್ ಮಾಡಿದಾಗ when you get back, ಅದು ವಾಟ್ಸ್ ದ ಕಾನ್ಫಿಡೆನ್ಸ್ ಆ ನೆಗೆಟಿವ್ ಎನರ್ಜಿ ಇಲ್ಲ, ಎನರ್ಜಿ ನಿಮ್ಮ ಜೊತೆಗಿಲ್ಲ, ಇಲ್ಲ ನೀವು ಫಾಲೋ ಮಾಡ್ತಿಲ್ಲ? ಇಲ್ಲ, ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಬಂದೇ ಬರುತ್ತೆ ಅಂತ. ಓಕೆ, ನಮ್ಗೆ ಆಗುತ್ತೆ, ಫೀಲ್ ಆಗುತ್ತೆ. ಎಲ್ಲರಿಗೂ ಆಗಬೇಕು ಅಂತೇನಿಲ್ಲ. ಯಾಕಂದ್ರೆ ಸರ್ ನಾವು ಕಷ್ಟಪಟ್ಟು ಮಾಡಿ ಬಂದು ಹೇಳಿದ್ವಿ, ಮಾಡ್ತಾರೆ ಹೆಂಗ್ ಆಗೋಗುತ್ತೆ ಅಂದ್ರೆ ಸರ್ ಗೂಗಲ್ ಟೈಮ್ ಕರೆಕ್ಟಾಗಿ 12 ಗಂಟೆ 1 ನಿಮಿಷ ಆಗಿದೆ. 12 ಗಂಟೆ 1 ನಿಮಿಷ. ಆಸ್ ಪರ್ ಸರ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದೆರಡು ಐಟಮ್ ತೊಗೊಂಬನ್ನಿ ಅಂದಿದ್ದು. ಒಂದು ವೈನ್ ಬಾಟ್ಲ್ ಇದೆ, ರಾ ಫಿಶ್ ಇದೆ. ಸೊ ಇದನ್ನ ಸೆಂಟ್ರಲ್ ಇಡಬೇಕಲ್ಲ ಸರ್ ನಾನು ಇವಾಗ. ಸೊ ಇವತ್ತು ಇಮ್ರಾನ್ ಸರ್ ಇನ್ಫಾರ್ಮೇಶನ್ ಪ್ರಕಾರ, ಅವ್ರು ಹೇಳಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ವೈನ್ ಸೆಂಟ್ರಲ್ ಇಡ್ತಾ ಇದ್ದೇನೆ. ಒಂದು ರಾ ಫಿಶ್ ಇಲ್ಲ ಇಡೋದು ಸರ್. ಒಂಚೂರು ಅಲ್ಲ, ನಮಗೆ ಸೆನ್ಸ್ ಆಗ್ತಿಲ್ವಾ ಅಂತ. ಇವನ್ ಇಲ್ಲಿ ಫಿಶ್ ಇಂದ ಸ್ಮೆಲ್ ಇಲ್ಲ. ಅಲ್ಲ, ಸರ್ಕಲ್ ಇರೋರಿಗೆ ಅಲ್ಲಿಗೆ ಬರ್ತಿದ್ಯಾ? ಹೌದಾ? ಇಲ್ಲ, ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಇಲ್ಲ ನೋಡಿ. ಇಲ್ಲಿ ಬರ್ತಾನೆ ಇಲ್ಲ. ಓಕೆ, ಇದು ಕೇಳೋಣ ಒಂದ್ಸರಿ ಪ್ರೊಸೀಜರ್ ಮಾತಾಡೋಣ. ಅದು ನೀವು ಮಾತಾಡ್ಬೇಕಾದ್ರೆ ನೀವು ಹೇಳಿ ಅದ್ರ ಸ್ಮೆಲ್ ಬರ್ತದೆ ಅಂತ, ಅವಾಗ ಅವರು ಅದು ಟ್ರೈ ಮಾಡೋಣ ಕ್ಯಾಮ್ರಾ
ಸರ್ ಯಾರೋ ಏನೋ ಕೊಡ್ತೀನಿ ಅಂದರು ದಾನ. ಅಲ್ಲ ಸರ್ ಇದೊಂದು ಕೇಳ್ಬಿಡೋಣ ಆಮೇಲೆ ಬಂದು ಮಾಡೋಣ. ಸರಿ ಸರಿ. ಅಲ್ಲ ಫಸ್ಟ್ ಏನು ಅಂತ ಹೇಳ್ಬಿಡು ಏನಕ್ಕೆ ಅಂತ ಹೇಳ್ಬಿಡಿ explain ಮಾಡಿ. ಸರ್ ನೀವು ಈ ಕಡೆ ಇದ್ರಿ ಆ ಕಡೆ ಇದ್ರಿ ಓಕೆ ಅಲ್ವಾ ತೊಂದರೆ ಇಲ್ಲ, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋಣ. ಇನ್ನೊಂದು ಚೂರು ನೋಡೋಣ. ಸರ್ ಇಲ್ಲ ಸರ್ ಇಷ್ಟೋ ತನಕ ಚೆನ್ನಾಗಿದೆ. ಇಲ್ಲ ಸೀರಿಯಸ್ ಕವರ್ ಹಿಡಿದಾಗ ಅಲ್ಲಿ ಬರ್ತಿದ್ಯಾ ಸೀರಿಯಸ್ಲಿ ಫಿಶ್ ಇಂದ ಸ್ಮೆಲ್ ಇಲ್ಲ, ಆಕ್ಚುಲಿ ಫಿಶ್ ಸ್ಮೆಲ್ಲು ಇಲ್ಲ. ಇಲ್ಲಿ ನಮ್ಗೇನು ಬರ್ತದೆ. ಓಕೆ ಬನ್ನಿ ಸರ್ ಇಲ್ಲೇ ನೋಡಿ ಸರ್ ಬನ್ನಿ. ನಮ್ಗೇನು ಬರ್ತಿಲ್ಲ. ಬರ್ತಿದ್ಯಾ? ಸೀರಿಯಸ್ಲಿ ಇಲ್ಲಿ ಸ್ಮೆಲ್ ಬಂತು. ನನಗೆ ಬರ್ತಿಲ್ಲ. ಬನ್ನಿ ಬನ್ನಿ ಬನ್ನಿ. ಸರ್ ನೋಡಿ ಸ್ಮೆಲ್ ನೋಡಿ. ಇವಾಗ ಬರ್ತಿದೆ ನನಗೆ. ಹೆಂಗ್ ಬರ್ತಿದೆ ಅಂದ್ರೆ ಟಿಂಚರ್ ಸ್ಮೆಲ್ ಬರುತ್ತೆ ಗೊತ್ತಾ? ಟಿಂಚರ್ ಸ್ಮೆಲ್ ತರ ಬರ್ತಿದೆ ನನಗೆ. ನೀವು ಗಾಯಕ್ಕೆ ಇವಾಗ ನೀವು ಹಾಕಿದ್ರ ಇಲ್ಲ ಯಾರಿಗೂ ಹಾಕಿಲ್ಲ. ಶಾರ್ಟ್ ನೋಡಲ್ಲ ಶಾಡೋ ಬರ್ತಿದೆ ಬಾ ಹಿಂದಕ್ಕೆ. ಬನ್ನಿ 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 ಬನ್ನಿ. ಓಕೆ ಅಲ್ವಾ? ಇಲ್ಲೇ ಇಲ್ಲಿ ಇಲ್ಲದೆ ಇರೋ ಸ್ಮೆಲ್ ಹೊರಗಡೆ ಹೋಗಿ ಬರ್ತಾ ಇದೆ. ಅದೇ ಇದು ಅಲ್ಲೋಗಿ ನಿಂತ್ರೆ ಕರೆಕ್ಟಾಗಿ ಬರ್ತಿದೆ ಸುಮಾರು. ಇಲ್ಲಿ ಸ್ವಲ್ಪನೂ ಶುರು ಮಾಡೋಣ ಸರ್. ಈಗ ಬಂದು ಪ್ರೊಸೀಜರ್ ಅಂತ ಹೇಳಿದ್ರು. ಸೊ 2 ಸರ್ಕಲ್ ಹಾಕಿದಿರಾ, ಸರ್ಕಲ್ ಮಧ್ಯದಲ್ಲಿ ಒಂದು ಬಾಟಲ್ ಎಲ್ಲ ಇಟ್ಟಿದ್ದೀರಾ. ಸೊ ಏನಿದು ಏನಕ್ಕೆ ಸರ್ಕಲ್ ಏನಕ್ಕೆ ಹಾಕಿದೀವಿ ಅಂದ್ರೆ ಒಂದು ಪ್ರೊಟೆಕ್ಷನ್ಗೂ ಹೌದು, ಐಡೆಂಟಿಟಿ ಬರೋದಕ್ಕೆ ಒಂದು ದಾರಿನೂ ಹೌದು. ಓಕೆ. ನಾನು ಸರ್ಕಲ್ ಹಾಕಿ ಒಂದು ಡೋರ್ ವೇ ಮಾಡಿಕೊಟ್ಟೆ. ಸೊ 2 ಡೋರ್ ವೇ ಮಾಡಿದೆ, ಒಂದು ಔಟರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ, ಒಂದು ಇನ್ನರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ. ಸೊ ಆ ಡೋರ್ ವೇನ ಬಿಟ್ಟು ಅವ್ರು ಬೇರೆ ಕಡೆ ಎಲ್ಲೂ ಬರೋ ಅವಕಾಶಗಳಿರಲ್ಲ. ಯಾಕಂದ್ರೆ ನಮ್ಗಳಿಗೆ ಹಾರ್ಮ್ ಆಗುವಂತಹ ಚಾನ್ಸಸ್ಸು ಇರ್ತವೆ. ಸೊ ಹಾಗಾಗಿ ಅದು ನಮ್ಗಳಿಗೆ ಏನು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಅದಕ್ಕೊಂದು ವೇ ಅಂತ ಮಾಡಿಕೊಟ್ಟಿದ್ದೀನಿ. ಸೊ ಅದು ನೋಡೋಣ, ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇಟ್ಟಿದ್ದೀವಿ. ಕಮ್ಯುನಿಕೇಷನ್ ಮಾಡೋಣ. ಶೋರ್. ಸೊ ಅಮಿತ್ ಅವ್ರು ಟೇಕ್ ಓವರ್ ಮಾಡ್ತಾರೆ ಕಮ್ಯುನಿಕೇಷನ್. ಇದು ಹೇಗೆ ಇತ್ತು ಇದೆಲ್ಲ ನೀವು ಕಲ್ತಿದ್ದು? ಫ್ರಮ್ ಬುಕ್ಸ್, ಫ್ರಮ್ ಎಕ್ಸ್ಪೀರಿಯನ್ಸ್? ಇಲ್ಲ, ಗುರುವಿಂದ. ಡನ್. ಇದೇನು ಅವ್ರು ಹೇಳಿದ ಪ್ರಕಾರ ಅದು ಪ್ರೊಟೆಕ್ಷನ್ಗೂ ಹೌದು. ಬಟ್ ಇನ್ನೊಂದು ವಿಚಾರ ಏನಂತಂದ್ರೆ, ಸೊ ಇಲ್ಲಿ ನಾವು ಕಮ್ಯುನಿಕೇಶನ್ ಮಾಡೋದಕ್ಕೆ ಹೋಗ್ತಾ ಇದೀವಲ್ವಾ. ಸೊ ಕಮ್ಯುನಿಕೇಶನ್ ಮಾಡಿದಾಗ ಇಲ್ಲಿ ಹೇಗಿರುತ್ತೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇದನ್ನ ಕೊಟ್ಬಿಟ್ಟು ಅವ್ರಿಗೊಂದು ಆಫರ್ ಮಾಡ್ತಾ ಇದೀವಿ. ಪೀಸ್ ಆಫ್ ಒಂದು ಇದು ಮಾಡ್ಬಿಟ್ಟು ನಮ್ಮ ಜೊತೆ ಕಮ್ಯುನಿಕೇಶನ್ಗೆ ಬನ್ನಿ. ಸೊ ಇದನ್ನ ನಿಮ್ಗೆ ಆಫರ್ ಕೊಟ್ಟಿದ್ದೀವಿ, ತಗೊಂಡು ಸ್ವೀಕರಿಸ್ಕೊಂಡು ನಮ್ಮ ಜೊತೆ ಸಮಾಧಾನವಾಗಿ ಮಾತುಕತೆ ಮಾತಾಡಿ ಅನ್ನೋ ಒಂದಕ್ಕೋಸ್ಕರ ಆಫರ್ ಕೊಟ್ಟಿದ್ದೀವಿ. ಪ್ಲಸ್ ಇದು ಪ್ರೊಡಕ್ಷನ್ಗೂ ಹೌದು. ಓಕೆ. ಆಮೇಲೆ ನನ್ಗೆ ಇನ್ನೊಂದು ಕನ್ಫ್ಯೂಷನ್ ಇದೆ ಸರ್. ಇದು ಓಕೆ, ಒಂದಕ್ಕಿಂತ ಹೆಚ್ಚು ಏನಾದರೂ ಇದ್ರೂ ಅವರು ಬರ್ಬೋದಾ, ಇಲ್ಲ ಒಬ್ರು ಮಾತ್ರ ಇದಕ್ಕೆ? ಯಾರು ಬೇಕಾದ್ರೂ ಬಂದು ತಗೋಬಹುದು. ಜಾಸ್ತಿ ಇದ್ರೂ ಅವರು ಇಬ್ರಿಗೆ ಅಂತೇನಿಲ್ಲ, ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಡನ್. ಸರ್ ಇದು ಎಕ್ವಿಪ್ಮೆಂಟ್ ಏನಿದು? ಅದು ಟೆಂಪರೇಚರ್ ಚೆಕ್ ಮಾಡೋದಕ್ಕೆ. ಸೊ ಇದು ಮೋಸ್ಟ್ ಯಾವಾಗ್ಲೂ ಹೊರಗಡೆ ಇಂಡೋರಲ್ಲಿ ಮಾತ್ರ ಇದಾಗುತ್ತೆ. ಇವಾಗ ಇಲ್ಲಿ ನಾವು ಚೆಕ್ ಮಾಡ್ತೀವಿ ನೋಡಿ, 26 ನಾರ್ಮಲ್ ಸರ್ಕಲ್ ಔಟ್ಸೈಡ್ ನಾನು ಚೆಕ್ ಮಾಡಿದೆ. ಎಲ್ಲೋ ಬಂದು ಎಲ್ಲೋ ಲೈಟ್ ಅಂದ್ರೆ ಏನೋ ಟೆಂಪರೇಚರ್ ವೇರಿ ಆಗಿದೆ ಅಂತ. ಒಂದಷ್ಟು ದೂರದಲ್ಲಿದೆ ಅಂತ. ಆರೆಂಜ್ ಬಂದ್ರೆ ಸ್ವಲ್ಪ ಹತ್ರ ಇದೆ ಅಂತ ನಾವು ಆಡು ಭಾಷೆಯಲ್ಲಿ. ರೆಡ್ ಬಂದ್ರೆ ಅಲ್ಲ, ಎಕ್ಸ್ಪ್ಯಾಂಡ್ ಆಗಕ್ಕೆ ಹೇಳಿದ್ದು ಅದಕ್ಕೋಸ್ಕರ. ಆಮೇಲೆ ನೀವು ಲೈಟ್ ಬರ್ತದೆ ಕೇಳಲ್ಲ, ನಂಗೆ ಕಾಣಲ್ಲ ಏನು ಹೇಳ್ತೀರಾ ಅಂತ. ನೋಡೋಣ ಬಂದಾಗ ನಮಗೆ ಒಂದು ಸ್ಮೆಲ್ ತಗೊಂಡಿದ್ರಾ? ಇವಾಗ ಬೇಡವಾ? ಬೇಡ, ಅಷ್ಟು ಕಮ್ಯುನಿಕೇಶನ್ ಮಾಡ್ಬೋದು. ಒಂಚೂರು ಸ್ವಲ್ಪ ಕ್ಲೋಸಲ್ಲಿ ಅಂತೆ ಬೇಕಾ? ಕ್ಲೋಸಲ್ಲಿ ಇರಬೇಕು. ತೊಂದರೆ ಇಲ್ಲ, ತೊಂದರೆ ಇಲ್ಲ. ತುಂಬ ಒಳಗಡೆ ಇದಾಗೋಯ್ತು ಅಂತ ಅಷ್ಟೇ. ಹಾಂ, ಇದು ಓಕೆ ಅಲ್ವಾ? ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಸರ್. ವೇರಿಯೇಷನ್ ಆಯ್ತು ನಮ್ಗೆ ಗೊತ್ತಾಗುತ್ತೆ. ನೋಡಿ ಇವಾಗ 25 ಕಾನ್ಸ್ಟೆಂಟ್ ಇದೆಯಲ್ವಾ? ಆಗ್ತಿದೆ ಅಲ್ಲ, ಜಾಸ್ತಿ ಆಗ್ತದೆ. ಆಗುತ್ತೆ ಸರ್. ನಾನು 27.3 ಇದೆ. ಆಫರಿಂಗ್ ಕೊಟ್ಬಿಟ್ಟು ಸೊ ನಾವು ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿ ಜಾಸ್ತಿ ಇರಲ್ಲ. ನಾನು ಹಂಗೆ ತೊಗೊತೀನಿ. ನೆಕ್ಸ್ಟ್ ಅವ್ರ ಕ್ವಶನ್ ಏನು ಕೇಳಬೇಕು ನಾವು ಅವ್ರಿಗೆ ಹಂಗೆ ಇದು ಹೇಳ್ಬಿಟ್ರೆ ಅವರು 1 by 1 ಹೇಳ್ಬಿಡು. ಅವ್ರು ಏನು ತೊಗೊಳೋದು ಕ್ವಶನ್ ಹೇಳ್ಬಿಡು. 27 ಇಲ್ಲ, ಇನ್ನೂ ಜಾಸ್ತಿ ಆಗ್ತದೆ. ಹೌದು, 27 ಫಿಶ್ ಜಾಸ್ತಿ ಆಗ್ತಾ ಇದೆ. ನಾರ್ಮಲ್ ಏನಿದೆ ಟೆಂಪರೇಚರ್? 25 ಇದೆ, ಇಲ್ಲಿ ಜಾಸ್ತಿ ಆಗ್ತದೆ.
ಇಲ್ಲ ಅದು ಹೋಗ್ತಾ ಹೋಗ್ತಾ ಮತ್ತೆ ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಜಾಸ್ತಿನೂ ಡಿಕ್ರೀಸು ಆಗ್ಬೋದು ಆಗ್ಬೋದು ನಿಮಗೆ ಹೊರಗಡೆ 25 ಇದೆ ಸರ್. ಆಚೆ 25 ಏನು ಡಿಕ್ರೀಸ್ಗೂ ಇನ್ಕ್ರೀಸ್ಗೂ ಡಿಫ್ರೆನ್ಸ್? 24 ಬಂದಿಟ್ಕೊಂಡು ಅದು ಬೇರೆ ಬೇರೆ ಎಂಟಿಟಿ ಅನ್ನೋದು ಫೈಂಡ್ ಔಟ್ ಮಾಡುವಂಥದ್ದು. ಇಲ್ಲಿ 27 ಹೀಟ್ ಅಪ್ ಜಾಸ್ತಿ ಆದರೆ ಒಂದು ಎಂಟಿಟಿ ಇರುತ್ತೆ, ಕೂಲ್ ಆದರೆ ಅದು ಬೇರೆ ಎಂಟಿಟಿ ಇರುತ್ತೆ. ಈಗ ನಾವು ಆಫರಿಂಗ್ ಎಲ್ಲ ಇಟ್ಟಿದೀವಲ್ವಾ, ಸೊ ಆಫರಿಂಗ್ ಇಟ್ಟಿದ್ವಿ, ಎಕ್ವಿಪ್ಮೆಂಟ್ಸ್ ಇಟ್ಟಿದೀವಿ, ಅದು ಬಂದು EF4 ಮೀಟರ್ ಅದು, ಓಕೆನಾ. ಸೊ ಅದ್ರಲ್ಲಿ ನಮಗೆ ರೀಡಿಂಗ್ಸ್ಗಳು ಗೊತ್ತಾಗುತ್ತೆ, ಬಟ್ ಅದನ್ನ ಜಸ್ಟ್ ಇದಕ್ಕೋಸ್ಕರ ಇಟ್ಟಿದ್ವಿ, ಅದನ್ನ ಎತ್ತಿ ಕಾಯಿಲೆ ಇಟ್ಕೊಂತೀವಿ. ಆಮೇಲೆ ನಮ್ಮ ಹತ್ರ ಇನ್ನೊಂದು ಟೆಂಪರೇಚರ್ ಮೀಟರ್ ಕೂಡ ಒಂದಿದೆ. ಸೊ ಇನ್ ಕೇಸ್ ಆಫ್ ಟೆಂಪರೇಚರ್ ಏನು ವೇರಿ ಆಯಿತು ಅಂತಂದ್ರೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ನಮ್ಗೆ ಈಸಿ ಆಗುತ್ತೆ ಅವಾಗ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ. ಸೊ ಈಗ ನಾನೇನು ಮಾಡ್ತಾ ಇದೀನಿ ಅಂತಂದರೆ ಆಫರಿಂಗ್ಗೆ ಇಟ್ಟಿದ್ದೀನಿ, ಒಂದು ವೈನ್ ಇಟ್ಟಿದ್ದೀನಿ ಪ್ಲಸ್ ಒಂದು ಫಿಶ್ ಇಟ್ಟಿದ್ದೀನಿ. ಒಂದು 2 ನಿಮಿಷ ಸೈಲೆನ್ಸ್ ಆಗಿರೋಣ. ಸೊ ಸೌಂಡ್ ಅದು ಎನ್ವೈರ್ಮೆಂಟ್ ಇದಕ್ಕೆ ಹೊಂದ್ಕೊಳ್ಳಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನು. ಟೈಮ್ ಎಷ್ಟಾಗಿದೆ ಈಗ? 12:14 ಆಗಿದೆ. ಇಲ್ಲಿ ಆ್ಯಕ್ಚುಲಿ ನಾನು, ಇಮ್ರಾನ್, ಆಮೇಲೆ ಯಶವಂತ್, ಪ್ರಜ್ವಲ್ ಸರ್, ಆಮೇಲೆ ಅನಿಲ್, ಇಷ್ಟು ಜನ ಇದ್ದೀವಿ. ಆ್ಯಕ್ಚುಲಿ ನಾನು ಕಮ್ಯುನಿಕೇಷನ್ ಮಾತಾಡ್ತಾ ಇರಬೇಕಾದ್ರೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ಕೋತೀನಿ. ಏನಕ್ಕೆ ಅಂತಂದರೆ, ಸೊ ನಾವು ವೇ ಆಫ್ ಕಮ್ಯುನಿಕೇಷನ್ಲಿ ನನ್ನ ಮುಂದೆ ಯಾವ ಪ್ರೆಸೆನ್ಸ್ ಇದ್ರೂ ಅದಕ್ಕೆ ಅರ್ಥ ಆಗುತ್ತೆ ನಾನು ಏನು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅಂತ. ಸೊ ಕನ್ನಡದಲ್ಲೇ ನಾನು ತಗೊಳ್ತೇನೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಮ್ಮ 4 ಜನನಲ್ಲಿ ಬಿಟ್ಟು ಬೇರೆ ಯಾರಾದರೂ ಇಲ್ಲಿ ಸರೌಂಡಿಂಗಲ್ಲಿ ನಮ್ಮ ಜೊತೆ ಈ ಆಫರಿಂಗ್ನ ತಗೊಳ್ಳೋದಕ್ಕೆ ಇಷ್ಟಪಟ್ಟರೆ ನಿಮ್ಮ ಕಡೆಯಿಂದ ನಮ್ಮ ಜೊತೆ ಸ್ಪಂದಿಸೋದಕ್ಕೆ ಯಾವುದೇ ರೀತಿಯಲ್ಲಾದರೂ ನೀವು ಮುಂದೆ ಬರ್ಬೋದು. ನಮ್ಮಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಹಾಗೆ ನಿಮ್ಮಿಂದ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ನಮ್ಮ ಈ ಸಣ್ಣ ಒಂದು ಕಾಣಿಕೆಯನ್ನು ಸ್ವೀಕರಿಸ್ಕೊಳ್ಳಿ, ದಯವಿಟ್ಟು ನಮಗೆ ಸಹಕರಿಸಿ. ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಇಷ್ಟೊಂದು ಪ್ರಾಬ್ಲಮ್ ಇದೆ, ಏನೇನೋ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದು ನಿಜಾನೇ ಆಗಿದ್ರೆ ನಿಮ್ಮ ಪ್ರೆಸೆನ್ಸ್ ಇಲ್ಲಿ ಯಾವ್ದಾದ್ರು ಇರ್ಬೋದಾ? ನಿಮ್ಮ ಪ್ರೆಸೆನ್ಸ್ ಇತ್ತು ಅಂದರೆ ನೀವು ಯಾವ ಥರ ಬೇಕಾದರೂ ನೀವು ರೆಸ್ಪಾಂಡ್ ಮಾಡ್ಬೋದು. ನಾವಿಲ್ಲಿಗೆ ಬಂದಿರೋದು ಪ್ರೆಸೆನ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಷ್ಟು ಹೊರತಾಗಿ ಬೇರೆ ಇನ್ಯಾವುದೇ ರೀತಿಯಲ್ಲಿ ಹಾರ್ಮ್ ಮಾಡೋದಕ್ಕಲ್ಲ, ಅಥವಾ ನಾವು ಹಾರ್ಮ್ ತೊಗೊಳೋದಕ್ಕಲ್ಲ. ಸೊ ಇದ್ರೆ ಸೂಚನೆ ಕೊಡಿ, ಲೈಕ್ ಯಾವ ಥರನಾದರೂ ಆಗಿರ್ಬೋದು. ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಕಮ್ಯುನಿಕೇಷನ್ಸ್ಗೆ. ಲೈಕ್ ಇವ್ರು ಹೇಳಿರೋ ಪ್ರಕಾರ ಎಕ್ವಿಪ್ಮೆಂಟ್ ಇದೆ, ನಿಮ್ಮ ಕಮ್ಯುನಿಕೇಷನ್ಸ್ ನಮ್ಗೆ ಯಾವ ರೀತಿ ಟಚ್ ಆಗುತ್ತೆ ಅದನ್ನು ಹೇಳಿದ್ರೆ ವೆಲ್ ಫಾಲೋ ದಟ್. ರಿಪ್ಲೇಸ್ ಮಾಡೋಣ. ಯೂಶಲಾಗಿ ಕಮ್ಯುನಿಕೇಶನ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಟೈಮ್ ಹಿಡಿಯುತ್ತೆ, ಒಂದು 2-3 ಅವರ್ಸ್ವರೆಗೂ ಹಿಡಿಯುತ್ತೆ. ಹೌದಾ? 2-3 ಅವರ್ಸ್ವರೆಗೂ? ಹೌದು, ಹಿಡಿಯುತ್ತೆ. ನಾವು ಆ ಸ್ಟೇಟ್ಗೆ ಹೋಗ್ಬೇಕಾಗುತ್ತೆ, ಅವ್ರ ಸ್ಟೇಟಿಗೆ ನಾವು ಇಳಿಬೇಕಾಗುತ್ತೆ. ಸೊ ಆಗಲೇ ಕಮ್ಯುನಿಕೇಟ್ ಆಗೋಕ್ಕೆ ಅವಕಾಶ ಇದೆ. ಒಂದೊಂದ್ಸರಿ 2-3 ಅವರ್ಸ್ ಆಗುತ್ತೆ, 2-3 ಡೇಸ್ ಆಗುತ್ತೆ, 1 ವೀಕ್ ಆಗುತ್ತೆ. ಓಹ್, ಟೈಮ್ ಹಿಡಿಯುತ್ತೆ. ಬಟ್ ಈ ಜಾಗದ್ದು ತುಂಬ ಕೇಳಿರೋ ಪ್ರಕಾರ ತುಂಬ ಇದಾಗಿತ್ತು ಅಂತಲೇ ಹೇಳಿದ್ದು. ಅದಕ್ಕೆ ಡೈರೆಕ್ಟಾಗಿ ಈ ಥರನೇ ಆಫರ್ ಮಾಡ್ಬಿಟ್ರಿ. ಅದು ಇವಾಗಲೇ ಇದಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಬೇಕಾದ್ರೆ ಅದನ್ನ ಇಲ್ಲೇ ಬಿಟ್ಬಿಟ್ಟು ನಮ್ದು ನೆಕ್ಸ್ಟ್ ಪ್ರೊಸೀಜರ್ ಹೋದಾಗ ಮೇ ಬಿ ಚೇಂಜಸ್ ಆದರೂ ಆಗಿರುತ್ತೆ, ಆ ಥರನೂ ಆಗ್ಬೋದು. ಇಲ್ಲ ಬೇರೆ ಕಡೆ, ಈಗ ನಾನು ಕೇಳಿರೋ ಕ್ವಶನ್ಸ್ಗೆ ನಮಗೆ ಬೇರೆ ಕಡೆ ಉತ್ತರ ಸಿಗ್ಬೋದು. ಇವಾಗ ನಾವು ಬೇರೆ ಕಡೆ ಹೋಗ್ತೀವಿ, ಇಲ್ಲಿಂದ ಆಚೆ ಹೋಗ್ತೀವಿ, ಸರ್ಕಲಿಂದ ಆಚೆಗೆ, ಆವಾಗ ನಮ್ಗೆ ಉತ್ತರ ಸಿಗ್ಬೋದು, ಆ ಥರನೂ ಆಗ್ಬೋದು. 24.5 ಇದೆ. ಈಗ ನಾವು ಇಲ್ಲಿ ಆಫರಿಂಗ್ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಯಾವ್ದಾದ್ರು ಪ್ರೆಸೆನ್ಸ್ ಇದ್ದರೆ ಆ ಪ್ರೆಸೆನ್ಸ್ ಜೊತೆ ಮಾತಾಡೋದಕ್ಕೆ ನಮ್ಮ ಕಡೆಯಿಂದ ಆಗ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀವಿ. ನಾವು ಕೇಳಿದ ಕ್ವಶನ್ಸ್ಗೂ ನಮಗೇನು ಉತ್ತರ ಸಿಕ್ಕಿಲ್ಲ. ಈಗ ಅದನ್ನು ಮತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಕಡೆ ನಮಗೆ ಟೆಂಪ್ರೇಚರ್ ವೇರಿ ಒಂದು ಕಾಣಿಸ್ತಾ ಇದೆ. ಸೊ ಮೇ ಬಿ ಮುಂದಕ್ಕೆ ನೋಡೋಣ. ಡ್ರಾಸ್ಟಿಕ್ ಆಗಿ ಚೇಂಜಸ್ ಆಗ್ತಾ ಇದೆ. ಕಡೆ 24 ಇದೆ. ಹಾಂ, ಒಳಗಡೆ
ಒಳಗಡೆ 27 27.5. ಏನಕ್ಕೆ ಅಂದರೆ ಈಗ ಆಗಿನ ಕಾಲದಲ್ಲಿ ರಾಜರಿಗೆ ವೈನ ತುಂಬ ಇದು ಮಾಡ್ತಾಯಿದ್ರು, ಲೈಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವೈನ್ ಮತ್ತು ಫಿಶ್ನ ರಾ ಫಿಶ್ನ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಕಮ್ಯುನಿಕೇಷನ್ಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿರೋದು. ನಾನೀಗ ಮತ್ತೆ ಇದು ಮಾಡ್ತೇನೆ. ನೀವು ಇಲ್ಲೇ ಇರೋದಾದರೆ ನಮ್ಮ ಈ ಬಾಟಲ್ ಏನು ಇಟ್ಟಿದ್ದೀವಿ, ನಮ್ಮದು ಆಫರಿಂಗ್ ಬಾಟಲ್ ಇಟ್ಟಿದ್ದೀವಿ, ಅದನ್ನು ಪುಷ್ ಮಾಡ್ಬೋದಾ? ಇಲ್ಲ ನಾವು ಈ ಜಾಗ ಬಿಟ್ಟು ಹೋದ್ಮೇಲೆ ನೀವು ಬರ್ತಿರೋ ಅನ್ನೋ ಆಗಿದ್ರೆ ಏನಾದರೂ ಒಂದು ಸಿಗ್ನಲ್ ಕೊಡಿ ನಮಗೆ. ಇಲ್ಲೇ ಅಂತಲ್ಲ, ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ನಮಗೆ ಅದನ್ನು ಹೇಳಿ. ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಬೇರೆ ಯಾರಾದರೂ ಆಫರ್ ಮಾಡಬೇಕು ಅಂತಂದರೆ ನನ್ನ ಬಿಟ್ಟು ಇನ್ನೂ 3 ಜನ ಇದ್ದಾರೆ, 4 ಜನ ಇದ್ದಾರೆ. ಸೊ ಅವರು ಆಫರ್ ಮಾಡ್ತಾರೆ, ತಗೊಳ್ಳಿ. ಇಮ್ರಾನ್, ಅವರೇ ಬರಬೇಕು ಇವರೇ ಬರಬೇಕು ಅಂತೇನಿಲ್ಲ. ಯಾರಿದ್ರೂ ಈ ಒಂದು ಜಾಗದಲ್ಲಿ ಯಾರದೇ ಪ್ರೆಸೆನ್ಸ್ ಇದ್ರೂ ಬಂದು ಅದನ್ನು ಸ್ವೀಕರಿಸಬಹುದು. ಸ್ವೀಕರಿಸೋಕೆ ಇಷ್ಟ ಇಲ್ಲ ಅಂದ್ರೂ ನಿಮ್ಮ ಒಂದು ಇರುವಿಕೆಯನ್ನು ನೀವು ತೋರಿಸ್ಕೊಳ್ಳಿ. ನೀವಿರೋದನ್ನು ಸ್ಪರ್ಶದ ಮುಖಾಂತರ ಆದರೂ ತಿಳಿಸ್ಬಹುದು, ಎದುರುಗಡೆ ಕಾಣಿಸ್ಕೊಳ್ಳುವಂತಹ ಮುಖಾಂತರನೂ ತಿಳಿಸ್ಕೋಬಹುದು. ಈ 5 ಜನದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ನೀವು ನಿಮ್ಮ ಇರುವಿಕೆಯನ್ನು ತೋರಿಸ್ಕೋಬಹುದು ಅವ್ರ ಮುಖಾಂತರ. ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕೂಡ ಪ್ಲೇಸ್ ಮಾಡಿದ್ದೀವಿ, ಅದ್ರ ಮುಖಾಂತರ ಕೂಡ ನೀವು ನಿಮ್ಮನ್ನು ತೋರಿಸ್ಕೋಬಹುದು. ಮೇ ಬಿ ಅದು ಸಮಾಧಾನವಾಗಿ ಮಾತುಕತೆ ಮಾತಾಡಿದ್ದು ಅಷ್ಟು ನಮ್ಗೆ ಯೂಸ್ ಆಗ್ತಾಯಿಲ್ಲ ಅನ್ಸುತ್ತೆ. ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು. ಅಂದರೆ ಇದಕ್ಕಿಂತ ನಾವು ಇನ್ನೇನಾದರೂ ಮಾಡ್ಬೋದಾ? ಇವಾಗ ನಾವು ಪೀಸ್ಫುಲ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಈಗ ಕೆಲವರಿಗೆ ಒಂದು ಆಟಿಟ್ಯೂಡ್ ಅನ್ನೋದು ಇರುತ್ತೆ. ನಾವು ಹೋಗಿ ಮಾತಾಡಿಸಿದ್ರು ಸಮಾಧಾನ ಮಾತಾಡ್ಸಿದ್ರೆ ಅವ್ರು ರಿಪ್ಲೈ ನಮಗೆ ಮಾಡಲ್ಲ. ಇವಾಗ ನಾವು ಕೋಪದಲ್ಲಿ ಮಾತಾಡಿದ್ರೆ ಅವ್ರ ಹತ್ರ ಅವ್ರು ಏನ್ ಮಾಡ್ತಾರೆ, ಮಾತಾಡ್ತಾರೆ, ಇಲ್ಲ ಒಂದು ರಿಯಾಕ್ಷನ್ ಕೊಡ್ತಾರೆ. ಸೊ ಇದೆಲ್ಲ ನಮ್ಗೊಂದು ಇದು ನಮ್ಮ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜೊತೆಗೆ ಇದು ಮಾಡೋದಕ್ಕೆ. ಆ ಟೈಮಲ್ಲಿ ಇಲ್ಲೆಲ್ಲ ಬಲಿ ಎಲ್ಲ ಕೊಡ್ತಾ ಇದ್ರಂತೆ. ಸೊ ಪ್ರಾಣಿಗಳನ್ನ ತಗೊಬಂದು ರಕ್ತ ಎಲ್ಲ ಇದು ಮಾಡಿ ಸೊ ಇದು ಮಾಡಿದಾಗ ಆಮೇಲೆ ಅದನ್ನ ತಗೊಂಡೋಗಿ ಅವರು ಕುಕ್ ಮಾಡ್ಕೊಂಡು ತಿಂತಾ ಇದ್ರಂತೆ ಆಗಿನ ರಾಜರು. ಸೊ ಯಾರನ್ನ ಬಲಿ ಕೊಡ್ತೀವಪ್ಪ? ಈಗ ನಾ ರಕ್ತ ಏನಾದ್ರು ಹರಿಸ್ಬೇಕಲ್ಲ? ರಕ್ತ ಕೊಡ್ತಾರೆ, ಮಾಡ್ಬೋದಾ ಆ ಥರ? ಮಾಡ್ಬೋದು. ಯೂಶಲ್ ಆಗಿ ಅದು ಮಾಡ್ತೀರಾ, ರಕ್ತ ಕೊಡೋದು? ಇಲ್ಲ, ನಾವು ಇದುವರೆಗೂ ಮಾಡಿಲ್ಲ. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಇವಾಗ ಇಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು. ಸೊ ಏನು ಅನಿಮಲ್ ಬ್ಲಡ್ ಏನು? ಅನಿಮಲ್ ಬ್ಲಡ್ ಅಂತಲ್ಲ, ಹ್ಯೂಮನ್ ಬ್ಲಡ್. ಬಟ್ ಆ ಹ್ಯೂಮನಿಗೆ ಏನೋ ಪ್ರಾಬ್ಲಮ್ ಆಗಲ್ಲ ಆ ಬ್ಲಡ್? ಆ ಥರ ಏನಾಗಲ್ಲ. ನಾವು ಆಲ್ರೆಡಿ ಆಫರ್ ಮಾಡಿದ್ದೀವಲ್ವಾ ಇಲ್ಲಿ. ಸೊ ಅದಕ್ಕೆ ಹೋಗೋಣ. ಎಸ್ ಹೋಗೋಣ ಅದಕ್ಕೆ. ಯಾರಿದ್ದಾರೆ ರಕ್ತದಾನ ಮಾಡೋರು? ಪ್ರಜ್ವಲ್ ಸರ್, ಯಾರಿಗೆ ಹೇಳ್ತೀರಾ? ನಿಮ್ಮನ್ನು ಕರ್ಕೊಂಡ್ಬಂದಿರಲ್ಲ, ಹೋಯ್ತು. ಸರಿ ರಕ್ತ ಸುರಿಸಿ ಸಿನಿಮಾ ಮಾಡಿದ್ದೀನಿ ಅಂತ ಡೈರೆಕ್ಟ್. ಲೋಹಿತ್ ಸರ್,
ಎಲ್ಲಿದ್ದಾರೆ? ಗೋವಾ ಡೈಲಾಗ್ ತಕ್ಕಂತೆ ಅವ್ರು ನಿರ್ದೇಶಕರೇ? ಮಾಡಿ ತೋರಿಸ್ಬೇಕು ಇವಾಗ. ನಿರ್ದೇಶಕರೇ ಬನ್ನಿ. ಈಗಲೂ ಸ್ಮೆಲ್ ಬರ್ತಿಲ್ಲ. ಇಷ್ಟು ಕ್ಲೋಸ್ ಇಲ್ಲಿಂದ ಏನು ಬನ್ನಿ, ಈ- ಶೂಟಿಂಗ್ ಈ ರೆಡಿ ಸಿನಿಮಾ ಸಿನಿಮಾ ನನಗೆ ಕಾಟ ಬರ್ತಾ ಕೊಟ್ಟಿದ್ದೀರಾ, ಇದೆ. ಸ್ವಲ್ಪ ನಿಮ್ಗೂ ಕೊಡೋಣಂತೆ. ಸ್ಮೆಲ್ ಬರ್ತಾ ಇದೆ ಆ ಕಡೆ, ಬರ್ತಿದೆ. ನಮ್ಗೆ ಈ ಕಡೆ ಬರ್ತಾ ಇಲ್ಲ. ಇಲ್ಲಿ ಬರ್ತಾ ಏನು ಸ್ಮೆಲ್ ಇಲ್ಲ. ಇಲ್ಲಿ ತುಂಬಾ ಖುಷಿ ಎತ್ತುವಾಗ ಒಂದು ಸ್ಮೆಲ್ ಇತ್ತು. ಏನ್ ಮಾಡ್ಬೇಕು? ಏನು ನಿಜವಾಗ್ಲೂ ಅದು ಅವ್ರದ್ದೇ ಐಡಿಯಾ. ಡಿಸೈಡ್ ಆಗ್ಬಿಟ್ಟಿದ್ದಾರೆ ಮಾತಾಡ್ಸ್ಬೇಕು ಅಂತ. ಇಲ್ಲ ಹೇಳ ಡೈರೆಕ್ಟ್ರು ಅದು ಕ್ಲೋಸಲ್ಲಿ ಮಾತ್ರ ತಗೊಳ್ಳೋಣ. ಯಾಕೆ ನೀವು ಕಾಣಿಸ್ಕೊಂಡು ಸೀರಿಯಸ್ಲಿ ಕ್ಲೋಸ್ ಕ್ಲೋಸ್ ನೀವು ಡೀಪ್ ಆಗಿ ಹೋಗ್ಬೇಡಿ, ಹಾ ಇನ್ನು ಮೇಲ್ಗಡೆ ಚರ್ಮ ಶುಗರ್ ಟೆಸ್ಟ್ ಮಾಡ್ತಾರೆ ಗೊತ್ತಾ? ಅಷ್ಟೇ. ಅದೇ ಅದಿದ್ದಿದ್ರೆ ವಾಸಿ ಆಗಿರೋದು. ಇವ್ರೆ ಬ್ಲೇಡ್ ಹೌದು, ನೀಡಲ್ ಇದ್ದಿದ್ರೆ ಚೆನ್ನಾಗಿರೋದು. ನೀಡಲ್ ಇದ್ದಿದ್ರೆ ಸೂಜಿ ಇದೆ ಹೋಗಿರೋದು. ಇದ್ರಲ್ಲೇನೆ ನೀವು ಹಿಂಗ್ ಕುಯ್ಬೇಡಿ, ಸುಮ್ಮನೆ ಹಿಂಗ್ ಪ್ರೆಸ್ ಮಾಡಿ. ಕ್ಲೋಸ್ ರಾನ್ರಾ ಆಡ್ನುಚ್ಚೆ ಕ್ಲೋಸ್ ಏನ್ರಾ? ಅವ್ರು ಕಾಣಬಾರದಂತೆ. ಸರ್ಕಲ್ ಇಂದ ಒಳಗಡೆ ಬರಬೇಡ್ರಪ್ಪ. ಹೇಳ್ಬೇಕಲ್ವಾ? ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ಇಂಟ್ರೆಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ಇಷ್ಟು ಕಷ್ಟ ಇದನ್ನ ಮಾಡ್ತಿದೀವಿ ಅಂತ ಹೇಳ್ಬೇಕು. ನೀವ್ ಹೇಳಿ ಅನಿಲ್ ಅವ್ರೆ, ಒನ್ ಥಿಂಗ್ ಇಲ್ಲಿ ಸಿನಿಮಾದ ಹೇಳ್ತೀವಿ. ಕ್ಯಾಮ್ರಾ ಆನ್ ಇದೆಯಲ್ಲ, ಒನ್ ಥಿಂಗ್ ನಾನು ಈಗಲೂ ಮೆನ್ಷನ್ ಮಾಡ್ತಿದ್ದಾನೆ, ದಯವಿಟ್ಟು ಈ ಥರ ಅಂತಹ ಕೆಲಸಗಳನ್ನ ಯಾರೂ ಪ್ರಯತ್ನ ಪಡ್ಬೇಡಿ. ನಾವಿಲ್ಲಿ ಮಾಡ್ತಿರೋದೇನು ಅಂದರೆ, ಸಿನಿಮಾ ಬಂದ್ಬಿಟ್ಟು ರಾಕ್ಷಸ, ಇದರಲ್ಲೂ ಕೂಡ ಅಂತೆ ಹಾರರ್ ಆಗಿರುವಂಥ ಒಂದು ಕಾಂಟೆಂಟ್ ಇರೋದ್ರಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿರೋದು ಹೊರತು ಇದು ಯಾವುದೇ ಉದ್ದೇಶ ಅಂಡ್ ಗೈಡೆಡ್ ಆಗಿ ಅವ್ರಿಗೆ ಇರುವಂತ ಅನುಭವ ಅಂತದ್ದು ಸುಮಾರು. ಬಟ್ ಇನ್ಸ್ಟ್ರಕ್ಷನ್ ನಾವು ಮಾಡ್ತಿರೋಂಥದ್ದು, ದಯವಿಟ್ಟು ಇದನ್ನ ಯಾರು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮನೆಯಲ್ಲ ಯಾರು ಕೂಡ ಬಂಡು ತಂದಿಂದ ಟ್ರೈ ಮಾಡ್ಬೋದು ದಯವಿಟ್ಟು ಹೇಳ್ತಾ. ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ಆಫರ್ಗೆ ಹೋಗೋದಾ ಅಂತ ಹೇಳಿ. ಸೊ ಬ್ಲಡ್ ಕೊಡಬಹುದು ಅಂತ ಅಂದ್ರು. ಸೊ ಹಾಗಾಗಿ ಒಂದೇ ಒಂಚೂರು ಒಂದು ಹನಿಯಷ್ಟು ಬ್ಲಡ್ ಕೊಟ್ಟು ಟ್ರೈ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಬ್ಲಡ್ ಬೀಳುತ್ತೆ, ಅಲ್ಲಿಗೆ ಝೂಮ್ ಮಾಡಿ ಬನ್ನಿಪ್ಪ ಮುಂದಕ್ಕೆ. ಬ್ಲಡ್ ಮಾತ್ರ ಫೋಕಸ್ ಮಾಡಿ, ಕೈ ಕೊಡೋಕೆ ಕೈ ಫೇಸ್ ಯಾರು ರಿವೀಲ್ ಮಾಡ್ಬಿಡಿ, ಬ್ಲಡ್ ಮಾತ್ರ ಮಾಡಿ. ಮೆತ್ತಿಗೆ ರೋಹಿತ್, ಹುಷಾರು ಹುಷಾರು. ಅಷ್ಟೇ ಅಷ್ಟೇ ಅಷ್ಟೇ. ಇರಿ 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 ನಿಮ್ಗಲ್ಲಿ ಕಾಣಿಸ್ತಿದ್ಯಾ ಕಟ್ ಮಾಡ್ತಿರೋದು? ಕ್ಲೋಸ್ ಯಾರಿದ್ದೀರ ಝೂಮು? ರೆಡಿ ಕದಾ? ಒಂದು ನಿಮಿಷ ಇರಿ ಇರಿ ಇರಿ, ಇಲ್ಲೊಂದು ಶಾರ್ಟ್ ತಗೊಳ್ಳಿ. ನಾನು ಬಂದು ಕೊಡ್ತೀನಿ. ನಾನು ಹಂಗೆ ತೆಗಿಬಿಡ್ರಿ, ಅಡ್ಡ ತೆಗಿ. ರೆಡಿನಾ? ಮೆತ್ತಿಗೆ ಹುಷಾರು ಲೋಹಿತ್. ರಕ್ತ ಸುರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ನೀವು ರಕ್ತನ ಫಿಲಮ್ಗೆ ಕೊಟ್ಬಿಟ್ಟಿದ್ರೆ ಇಲ್ಲ ಅನ್ಸುತ್ತೆ, ಬಿಟ್ಬಿಡಿ. ಸಾಕ ಫಿಶ್ ಮೇಲೆ ಇದು ಒಂದು ನಿಮಿಷ ಅದು ತೋರಿಸ್ಬಿಟ್ಟು. ಎಕ್ಸ್ಪೆಕ್ಟೆಡ್ ಬ್ಲಡ್ ಕೊಟ್ಟಾಗಿದೆ ಸರ್. ಎಸ್ ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲ್ಲಿ ಲೇಟ್ ಆದ್ರೆ ನೀವು ಮತ್ತೆ ರಿಪೀಟೆಡ್ ಆಗಿ ಪ್ರತಿ ನೈಟ್ ಹೋಗಿ ಪ್ರಯತ್ನ ಪಡ್ತೀರಾ? ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 9 Place ಬದಲಾಯಿಸಿ. ಸ್ಟಾರ್ಟ್ ಮಾಡ್ತೀವಿ. ಪ್ಲೇಸ್ ಬದಲಾಯಿಸ್ತೀವಿ. ಹಾ ಆ ಪ್ಲೇಸಲ್ಲಿ ನಮಗೇನು ಗೋಚರ ಆಗ್ತಿಲ್ವಾ, ಸೊ ಪ್ಲೇಸ್ನ ಶಿಫ್ಟ್ ಮಾಡ್ತೀವಿ. ಡೇ ಶಿಫ್ಟ್ ಮಾಡ್ತೀವಿ, ಬ್ರೇಕ್ ತಗೋತೀವಿ, ಮತ್ತೆ ಬರ್ತೀವಿ, ಮತ್ತೆ ಟ್ರೈ ಮಾಡ್ತೀವಿ. ಫಸ್ಟ್ ಇಂದ ಸೇಮ್ ಪ್ರೊಸೀಜರ್, ಎವ್ರಿ ಪ್ಲೇಸ್ ಚೇಂಜ್ ಮಾಡಿದ್ರು. ಈ ತರ ಪ್ರೋಸೆಸ್ ಮಾಡಿಲ್ಲ ಎಲ್ಲ. ಇದು ಫಸ್ಟ್ ಟೈಮ್ ಇದು ಮಾಡ್ತೀವಿ. ಇದು ಮಾಡ್ತಾ ಇರೋದು. ನಮ್ದು ಪ್ರೋಸೆಸ್ ಕೂಡ ಇನ್ನ ಬೇರೆ ಬೇರೆ ತರ ಇರುತ್ತೆ. ಅದು ಜಾಗಕ್ಕೆ ಅನ್ವಯ ಆಗುತ್ತೆ, ಯಾವ ಜಾಗದಲ್ಲಿ ಯಾವ ತರ ಮಾಡ್ಬೇಕು, ಏನು ಎತ್ತ ಅಂತ. ಬಟ್ ಇಲ್ಲಿ ನಾವು ಇದು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು, ಈ ತರ ಟ್ರೈ ಮಾಡ್ತೋದು ಫಸ್ಟ್ ಟೈಮು. ಹಂಗೆ ನಮಗೆ ಇಂಟೀರಿಯರ್ ಇತ್ತು ಅಂದ್ರೆ, ಐ ಮೀನ್ ಒಳಾಂಗಣ, ಐ ಮೀನ್ ಯಾವ್ದನ್ನ ಪಾಳು ಬಿದ್ದಿರೋ ಬಂಗಲೆ ಆ ಥರ ಇಂಡೋರ್ ಇತ್ತು ಅಂದ್ರೆ ನಮಗೆ ತುಂಬಾನೇ. ಸೊ ನಿಮ್ಗೆ ಇಷ್ಟವಾಗಿರುವಂತಹ ಇನ್ನೊಂದು ಪದಾರ್ಥನ ಆ್ಯಡ್ ಕೂಡ ಮಾಡಿದ್ದೀವಿ. ಈ ಆಫರ್ನ ನೀವು ಸ್ವೀಕರಿಸಲೇಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ಮನವಿ. ಅಂತ ಸ್ಮೆಲ್ಲು ಸ್ಮೆಲ್ ಬರ್ತಿದ್ಯಾ ಹೊರಗಡೆಗೆ? ಸ್ಮೆಲ್ ಬರ್ತಿಲ್ಲ ಈಗ.
ಬರುತ್ತೆ ಒಂದೇ ಒಂದು ಚೂರು ಸ್ಮೆಲ್ ಬರ್ತಿಲ್ಲ ಈಗ. ಎಸ್ ಯಾರನ್ನ ಒಬ್ರು ಕ್ಯಾಮ್ರಾಮ್ಯಾನ್ ಯಾರು ಬರ್ತೀರಾ? ಕಾಣಿಸಿದ್ಯಾ ಅದು? ಬೇಗ ಬೇಗ ಅಲ್ಲಿ ಮಾತ್ರ ಝೂಮ್ ತಗೊಳ್ಳಿ. ಲೈಟ್ ಜಾಸ್ತಿ ಕೊಡಿ. ಬರ್ಬೋದಾ? ಬರ್ಬೋದಾ? ನಿಂತೋಯ್ತು. ಒಂಚೂರು ವೈನ್ ಹಾಕಿ ವೈನ್ ಫಿಶ್ ಮೇಲೆ ವೈಬ್ರೇಷನ್ಸ್ ಇದೆ. ಒಂದು ಕೆಲಸ ಮಾಡೋದು ಅಮಿತ್, ಆ ವೈನ್ ಇದೆಯಲ್ಲ ಅಲ್ಲಿ ಏನಾದರೂ ಒಂದು ಅಲ್ಲಿ ಎಷ್ಟಿದೆ ಬಾಟ್ಲಲ್ಲಿ ಅದನ್ನು ಒಂದು ಮಾರ್ಕೌಟ್ ಮಾಡಿಬಿಟ್ಟು ಇಲ್ಲೇ ಬಿಟ್ಬಿಟ್ಟು ನಾವು ಹೋಗೋಣ. ಮಾರ್ಕ್ ಆಲ್ರೆಡಿ ಸರ್ಕಲ್ ಇದೆಯಲ್ಲ, ಮತ್ತೆ ಮಾರ್ಕ್ ಮಾಡಬೇಕಾ? ಇಲ್ಲಪ್ಪ, ಆ ಬಾಟ್ಲಲ್ಲಿ ವೈನ್ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಮಾಡಿ. ಓಕೆ, ಏನು ಮಾರ್ಕ್ ಮಾಡೋದು? ಪೇಪರ್ ತಗೊಂಡು ಕೆರೀರಿ. ಬಾಟ್ಲಿ ಕೆರೆದಿದೆ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಪೇಪರ್ ನನಗನ್ಸುತ್ತೆ ಮೇ ಬಿ
ನಾವು ಇಲ್ಲಿ ಇರೋದಕ್ಕೆ ಬರ್ತಾ ಇಲ್ಲ ಇಷ್ಟು ಅಂತ. ಜನ ಇರೋದಕ್ಕೆ ಮೇ So, ಬಿ ನಾವು ಒಂದು ಸ್ವಲ್ಪ ಆ ಕಡೆ ಹೋಗೋಣ, ಆ ಕಡೆ ಪಾಸ್ಪೋರ್ಟ್ಗೆ ಹೋಗೋಣ, ಹಿಂದೆಗಡೆ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ. ಇನ್ನು ಅಲ್ಲಿ ಹೋಗೋಣ, ಸರಿ. ಹೇಳ್ಬಿಟ್ಟು ಆ ಕಡೆ ಹೋಗೋಣ. ರೋಲಿಂಗ್. ನಾವಿಲ್ಲಿರೋದು ನಿಮಗೆ ತೊಂದರೆ ಆಗ್ತಿದ್ರೆ ಆಫರಿಂಗ್ಸ್ ಅಲ್ಲಿ ಇಟ್ಟಿದ್ದೀವಿ, ನಾವಿಲ್ಲಿಂದ ಜಾಗ ಬದಲಾಯಿಸ್ತೀವಿ. ವೈನ್ ಬಾಟ್ಲ್ ಮೇಲೆ ಮಾರ್ಕ್ ಮಾಡಿದ್ದೀವಿ, ಬಂದಮೇಲೆ ಅದು ಅಷ್ಟೇ ಇರುತ್ತಾ ಇಲ್ಲ ಕಮ್ಮಿ ಆಗುತ್ತಾ ನೋಡೋಣ. ಈ ನಮ್ಮ ಆಫರಿಂಗ್ಸ್ನ ಸ್ವೀಕರಿಸಿ. ಥ್ಯಾಂಕ್ ಯು. ಹತ್ತು ಮೀಟ್ರ್ ಎಲ್ಲ ಹಂಗೆ ಇರಲ್ಲ. ಇರಲಿ ಅಲ್ಲೇ ಇರಲಿ, ಅದೇ ತೊಗೊಂಡು ಹೋಗೋಣ. ಎಲ್ಲ ಆಫ್ ಮಾಡ್ರ ಇಲ್ಲ, ಒಂದು ನೆಕ್ಸ್ಟ್ ಒಂದು ಲೀಡ್ ಸೆಟ್ಟು ಹಂಗೆ ಹೇಳ್ಬಿಡ್ತೀನಿ. ಏನು ಮಾಡ್ತೀನಿ ಗೊತ್ತಾ, ಇವಾಗ ಬಂದಿದ್ದೀವಲ್ವಾ ಅಲ್ಲಿ ಇಟ್ಬಿಟ್ಟು, ಸೊ ಬ್ರೇಕ್ ನಾವೇನು ಮಾಡಿದ್ದೀವಿ ಅಂತಂದರೆ, ಆ ಕಡೆ ಫಿಶ್ದು ಒಂಚೂರು ಒಂಥರ ಬೇರೆ ಥರನೇ ಆಗಿದೆ. ಬಟ್ ಅದು ನಮಗಿನ್ನೂ ಜಾಸ್ತಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರಜ್ವಲ್ ಸರ್ ಬಂದಿದ್ದು ಒಂದು ವೇ ಇದು. ಸೊ ಒಂದು 500 ಮೀಟರ್ಸ್ ತುಂಬ ಇದೆ. ನನ್ನ ಕಾಲು ನೋವ್ತದೆ ಅಂದ್ಬಿಟ್ಟು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಏನಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಒಂದು ರೌಂಡ್ ಆಫ್ ಕಮ್ಯುನಿಕೇಷನ್ ಮಾಡೋದಕ್ಕೆ. ಸೊ ಇವರು ರೈಟಲ್ಲಿ ನೋಡ್ತಾರೆ, ಇವರು ಲೆಫ್ಟಲ್ಲಿ ಅಬ್ಸರ್ವ್ ಮಾಡ್ಕೊತಾರೆ. ಸೊ ನಾನು ಹಿಂದೆಗಡೆ ನೀವೇ ಇದ್ದೀರ ನೋಡ್ಕೊಳ್ಳಿ, ಇಮ್ರಾನ್ ಆ ಕಡೆ ಸೈಡ್ ನೋಡ್ಕೊತಾರೆ. ನಾನು ಕಮ್ಯುನಿಕೇಷನ್ ಮಾಡಿದಷ್ಟೇ, ಅವ್ರಿಗೊಂದು ಆಫರಿಂಗ್ ಕೊಟ್ಟೆ, ಆಫರಿಂಗ್ ಕೊಟ್ಬಿಟ್ಟು ಫಿಶ್ ಕೊಟ್ಟು ವೈನ್ ಕೊಟ್ಟು ಎಲ್ಲ ಇದು ಮಾಡಿದೆ. ಬಟ್ ಅಂತ ಹೇಳ್ಕೊಡೋ ರೆಸ್ಪಾನ್ಸ್ ನಮಗೇನು ಬರಲಿಲ್ಲ. ಸೊ ಇಲ್ಲಿ ನಾನು ಮಾಡ್ತೀನಿ ಈಗ. ಈ ಜಾಗದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದರೆ ಸೊ ನಮ್ಮ ಮುಂದೆ ನೀವು ಬರ್ಬೋದು. ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾವು ಇಲ್ಲಿಂದ ಎದ್ದೋಗ್ಬೇಕು ಅಂತಂದರೆ ನೀವೇನಾದ್ರು ಸಿಗ್ನಲ್ ಕೊಡ್ಬೋದು. ಏನಕ್ಕಂದರೆ ನನಗೆ ಆವಾಗಲೇ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಸೊ ನಾನಿವಾಗ ಏನಂತ ಯೋಚನೆ ಮಾಡಿದ್ದೀನಿ ಅಂತಂದರೆ, ಇಲ್ಲಿಂದ ಒಂದು ರೆಸ್ಪಾನ್ಸ್ ಬರ್ದಿರ ನಿಮ್ಮ ಇರುವಿಕೆ ನನಗೆ ಗೊತ್ತಾಗ್ದಿರ ಹೋದರೆ ನಾನು ಇಲ್ಲೇ ಇರ್ತೀನಿ. ಗೊತ್ತಾದರೆ ಈಗಿಂದೀಗಲೇ ನಾನು ಇಲ್ಲಿಂದ ಎದ್ದು ಹೋಗ್ತೀನಿ. ನೀವೇನಾದರೂ ಒಂದು ಸಿಗ್ನಲ್ಲು ನಿಮ್ಮನ್ನು ನಾನು ಗುರ್ತು ಹಿಡಿಯೋದಕ್ಕೆ ನಮ್ಗೆ ಅನುಕೂಲ ಆಗೋ ಥರ ನೀವೇನು ಬೇಕಾದರೂ ಮಾಡ್ಬೋದು. ಲೈಟ್ ಆಫ್ ಮಾಡ್ಬೇಕಾ? ಇರಲ್ಲ, ಲೈಟ್ ಆಫ್ ಮಾಡಬೇಕು ಅಂದ್ಕೊತೀನಿ. ನಮಗೆ ಚುಚ್ತಾ ಇದೆಯಲ್ಲ ಆ ಕಡೆ ಕಾಣಲ್ಲ. ಹಾಂ, ನನಗೇನು ಗೊತ್ತ ಸರ್ ಬರಲ್ಲ, ಬನ್ನಿ ನೋಡಿ ಬನ್ನಿ. ಕತೆ ಇಲ್ಲ ಮತ್ತೇನಾ? ರೆಡಿನಾ? ಓಕೆ, ನಾವು ಇವಾಗ ಹೊರಡ್ತಾ ಇದ್ದೀವಿ. ಈಗ ನೀವು ನಮ್ಮ ಹಿಂದೆ ಬರುವಂಥ ಅವಶ್ಯಕತೆ ಇಲ್ಲ. ಬಟ್ ಆದರೂ ನಮಗೆ ಕೊನೆಯದಾಗಿ ಇಲ್ಲಿಂದ ನಾವು ಎಂಡೋರ್ಗೆ ಹೋಗೋವರೆಗೂ ನಮಗೆ ಟೈಮ್ ಇದೆ. ನಿಮ್ಮ ಪ್ರೆಸೆನ್ಸ್ ಇಲ್ಲಿದ್ದೀವಿ, ಮತ್ತು ನೀವು ಬರಬಾರ್ದು, ನಾವು ಇಲ್ಲಿಗೆ ಬರಬಾರ್ದು ಅಂದರೆ ನಿಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿ. ಥ್ಯಾಂಕ್ ಯು.